ವೆಲ್ಕಮ್ ಟು ವಾಯ್ಸ್ ಆಫ್ ಸಿರಾ. ನಾನು ಸಲಾಹುದ್ದೀನ್. ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, 75ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಅಮೃತ ಮಹೋತ್ಸವವನ್ನು ಸೆಲೆಬ್ರೇಟ್ ಮಾಡುವ ಮೂಲಕ ನಾವು ಇವತ್ತು ಒಂದು ಅಪ್ಹೋಲ್ಡ್ ಯೂನಿಟಿ ಅನ್ನೋ ಒಂದು ಥೀಮ್ ಜೊತೆಗೆ ಡಿಬೇಟ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಡಿಬೇಟಲ್ಲಿ ನಮ್ಮ ಗೆಸ್ಟ್ ಲಿಸ್ಟಲ್ಲಿ, ಪ್ಯಾನಲಿಸ್ಟ್ ಲಿಸ್ಟಲ್ಲಿ ಬಂದು ನನ್ನ ಸ್ನೇಹಿತನಾದ ಸಂಜಯ್ ಎಸ್ ಗೌಡ, ಹೂ ಈಸ್ ಅನ್ ಎಜುಕೇಷನಿಸ್ಟ್, ಮತ್ತು ಹಿ ಈಸ್ ದ ಚೇರ್ಮನ್ ಫಾರ್ ವರ್ಧಮಾನ್ ಪಬ್ಲಿಕ್ ಸ್ಕೂಲ್ ಸಿರಾ. ಜೊತೆಗೆ ನನ್ನ ತಂದೆಯಾದಂತಹ ಪ್ರೊಫೆಸರ್ ಸೈಯದ್ ಬುರ್ಹಾನುದ್ದೀನ್ ಈಸ್ ಅನ್ ರಿಟೈರ್ಡ್ ಪ್ರೊಫೆಸರ್ ಫ್ರಮ್ GFGC ಸಿರಾ. ಮತ್ತು ನಮ್ಮ ಗುರುಗಳಾದಂತಹ ಪ್ರೊಫೆಸರ್ ಡಾಕ್ಟರ್ ಮಹೇಂದ್ರ ಕುಮಾರ್, ಇವರು ಈಶ್ವರಿ ವಿಶ್ವವಿದ್ಯಾಲಯದ ಚಿಂತಕರಾಗಿದ್ದಾರೆ ಮತ್ತು ರಂಗನಾಥ PU ಕಾಲೇಜಿನ ಅಡ್ಮಿನಿಸ್ಟ್ರೇಟರ್ ಕೂಡ ಆಗಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಆಲ್. ಸರ್, ಐ ವೆಲ್ಕಮ್ ಯು ಆಲ್ ಟು ದ ಡಿಬೇಟ್. ಲೆಟ್ಸ್ ಸ್ಟಾರ್ಟ್ ವಿತ್ ದ ಡಿಬೇಟ್. ಮೊದಲನೇದಾಗಿ ಲೆಟ್ಸ್ ಬಿಗಿನ್ ವಿತ್ ದ ಸೆಷನ್ ಆಫ್ ಎಜುಕೇಷನ್. ಸಿನ್ಸ್ ನಾವು 75ನೇ ವರ್ಷ ಸೆಲೆಬ್ರೇಟ್ ಮಾಡ್ತಿರುವಂತಹ ಅಮೃತ ಮಹೋತ್ಸವಕ್ಕೆ ರೀಚ್ ಆಗಿರುವಂತಹ ನಮ್ಮ ದೇಶ ಎಜುಕೇಷನ್ ಸಿಸ್ಟಮಲ್ಲಿ ಎಲ್ಲಿ ಇದೆ ಮತ್ತು ಏನೇನು ಬದಲಾವಣೆ ನಮಗೆ ಬೇಕಾಗಿದೆ, ಯಾವ ರೀತಿಯಲ್ಲಿ ಚೇಂಜಸ್ ಬೇಕಾಗಿದೆ ಮತ್ತು ಏನೇನು ಅದರ ಪಾಸಿಟಿವಿಟೀಸ್ ಇದೆ ಅನ್ನೋದು ಕೂಡ ನಾವು ಚರ್ಚೆ ಮಾಡೋಣ. ಸೊ ಐ ವೆಲ್ಕಮ್ ಮಿಸ್ಟರ್ ಸಂಜಯ್ ಎಸ್ ಗೌಡ ಟು ದ ಡಿಬೇಟ್. ಸರ್, ಲೆಟ್ಸ್ ಬಿಗಿನ್ ವಿತ್ ದ ಎಜುಕೇಷನ್ ಸಿಸ್ಟಮ್ ಆಫ್ ಪ್ರೆಸೆಂಟ್ ಎಜುಕೇಷನ್ ಸಿಸ್ಟಮ್ ಆಫ್ ಅವರ್ ಕಂಟ್ರಿ. ಈಗ ನಮ್ಮ ಎಜುಕೇಷನ್ ಸಿಸ್ಟಮ್ ಯಾವ ಥರ ಇದೆ, ಇದರಲ್ಲಿ ಏನಾದರೂ ಪರಿವರ್ತನೆ ಬೇಕಾಗಿದೆ ಅಂತ ಹೇಳಿದರೆ ಅದು ಯಾವ ಥರದ ಪರಿವರ್ತನೆಗಳು ಬೇಕಾಗಿದೆ ಸರ್? ಈಗಿನ ಶಿಕ್ಷಣ ಯಾವ ರೀತಿ ಇದೆ ಅಂತಂದರೆ ತುಂಬ ಒಂದು ಕಂಪ್ಯೂಟರ್ ಇಂದ ಹಿಡಿದು ಡಿಜಿಟಲ್ ಕ್ಲಾಸ್ ರೂಮ್ನವರಿಂದ ಹಿಡಿದು ಅದ್ರ ಜೊತೆಗೆ ಈ ಒಂದು ಏನು ಈ ಕರೋನಾ ಟೈಮ್ನಲ್ಲಿ ಯಾವ ಪೇರೆಂಟ್ಸ್ಗಳು ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು ಅಂತಿದ್ರು, ಅದೇ ಪೇರೆಂಟ್ಸು ಮೊಬೈಲ್ ಕೊಟ್ಟು ಮಕ್ಕಳಿಗೆ ಶಿಕ್ಷಣ ಕೊಡೋ ಒಂದು ಲೆವೆಲ್ಗೆ ನಮ್ಮ ಒಂದು ಎಜುಕೇಷನ್ನು ಮತ್ತು ಒಂದು ಸಿಸ್ಟಮ್ಮು ಬದಲಾಗಿದೆ. ಸೊ ಒಂದು ಒಳ್ಳೆ ಉತ್ತಮ ಚೇಂಜಸ್ ಅಂತ ಕರಿಬೋದು. ಈ ಒಂದು 90s ಮತ್ತು 80sಲ್ಲಿ ಸಿಗ್ತಾ ಇದ್ದಂಥ ಒಂದು ಶಿಕ್ಷಣ ತುಂಬ ಒಂದು ಹೊಸ ರೀತಿಯಾಗಿ ಬದಲಾಗಿರೋದು ಒಂದು ಒಳ್ಳೆಯ ಉದಾಹರಣೆ. ಯಾಕೆ ಅಂತಂದರೆ ಈಗ NEP ಸಹ ನಮಗೆ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ. ಸೊ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಏನಿದೆ, ಒಂದು ಕೌಶಲ್ಯಾಧಾರಿತ ಶಿಕ್ಷಣ ಈಗ ಬೇಕಾಗಿದೆ ಈಗಿನ ಒಂದು ಸಿಸ್ಟಮ್ಮು ಮತ್ತು ಈಗಿನ ಜನ್ರೇಷನ್ ಮಕ್ಕಳಿಗೆ ಆ ರೀತಿಯಾದಂಥ ಒಂದು ಶಿಕ್ಷಣ ತುಂಬ ಅತಿ ಮುಖ್ಯ. ಸೊ ಆ ನಿಟ್ಟಿನಲ್ಲಿ ಸರ್ಕಾರ ತುಂಬ ಸುಧಾರಣೆ ಕ್ರಮಗಳನ್ನ ತಗೊಂಡಿದೆ. ಆಮೇಲೆ ಪ್ರತಿಯೊಂದು ಶಾಲೆಗಳಲ್ಲಿ ಡಿಜಿಟಲ್ ವ್ಯವಸ್ಥೆ ಮಾಡೋ ಮುಖಾಂತರ ಮತ್ತು ಒಂದು ಶಾಲೆಯಲ್ಲಿರುವಂಥ ಎಲ್ಲ ಶಿಕ್ಷಕರಿಗೆ ಒಂದು ಉತ್ತಮವಾದಂಥ ತರಬೇತಿಗಳನ್ನ ಕೊಡೋದ್ರಿಂದ ಹಿಡ್ಕೊಂಡು, ಮತ್ತು ನಿಮ್ಗೆ ಈಗೆಲ್ಲ ಗೊತ್ತಿರ್ಬೋದು IIT IIM ಸಂಖ್ಯೆಗಳು ತುಂಬ ಜಾಸ್ತಿ ಆಗಿದೆ. ಪ್ರತಿಯೊಂದು ರಾಜ್ಯದಲ್ಲೂ 2 ರಿಂದ 3 IIT ಮತ್ತು IIM ಕಾಲೇಜುಗಳನ್ನ ತೆಗಿತಾ ಇರೋದ್ರಿಂದ ಎಷ್ಟೋ ವಿದ್ಯಾವಂತ ಮಕ್ಕಳಿಗೆ ಇದರಿಂದ ಉಪಯೋಗ ಆಗ್ತಾ ಇದೆ. ಆಮೇಲೆ ಈ ಒಂದು MBBS ಆಗಿರ್ಬೋದು, ಇಂಜಿನಿಯರಿಂಗ್ನಲ್ಲಿ ಆಗಿರ್ಬೋದು ತುಂಬ ಔಟ್ಪುಟ್ಸ್ ಆಗ್ತಾ ಇದೆ. ಸೊ ಅಂಥ ಒಂದು ಚೇಂಜಸ್ ನಮ್ಮ ಒಂದು ದೇಶಕ್ಕೆ ಬೇಕಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳಾಗಲಿ ಕೇಂದ್ರ ಸರ್ಕಾರಗಳಾಗಲಿ ಒಳ್ಳೊಳ್ಳೆ ಯೋಜನೆಗಳನ್ನ ತರ್ತಾ ಒಂದು ಶಿಕ್ಷಣ ಇಲಾಖೆಗೆ ಒಂದು ಸುಧಾರಣೆಯುತ ಒಂದು ಕ್ರಮಗಳನ್ನ ತಗೊಳ್ತಾ ಇರೋದು ಉತ್ತಮ ಉದಾಹರಣೆ. ಇಂಪ್ಲಿಮೆಂಟೇಷನ್ ಪಾರ್ಟಲ್ಲಿ ಯಾವ ಲೆವೆಲಲ್ಲಿ ಇಂಪ್ಲಿಮೆಂಟೇಷನ್ ಪಾರ್ಟಲ್ಲಿ ಸಕ್ಸಸ್ ಕಾಣಬಹುದು ನಾವು ಅನ್ನೋದು? ಇದರಲ್ಲಿ ನೋಡಿ, ಕೇವಲ ನಾವು ರಾಜ್ಯ ಸರ್ಕಾರವನ್ನು ಮಾತ್ರ ನಾವು ಡಿಪೆಂಡ್ ಆಗುತ್ತೇನೆ. ಪ್ರತಿಯೊಬ್ಬ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ತಗೊಂಡು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನಾಗಿರ್ಬೋದು ಅಥವಾ ಸರ್ಕಾರಿ ಶಾಲೆಗಳನ್ನಾಗಲಿ ಪ್ರತಿಯೊಬ್ಬರು ಕೈ ಜೋಡಿಸಿ ಅಭಿವೃದ್ಧಿ ಪಡಿಸಬೇಕಾಗಿದೆ. ಸೂಪರ್ ಸರ್. ಜೊತೆಗೆ ಕಮ್ಯುನಿಟಿ ಎಜುಕೇಷನ್ ಅಪ್ಲಿಫ್ಟ್ಮೆಂಟ್, ಪ್ಯಾರಲಲ್ ಕಮ್ಯುನಿಟಿ ಎಜುಕೇಷನ್ ಅಪ್ಲಿಫ್ಟ್ಮೆಂಟ್ ಯಾವ ರೀತಿಯಲ್ಲಿ ಆಸ್ ಅನ್ ಎಜುಕೇಷನಿಸ್ಟ್ ನಿಮ್ಮ ಅನಿಸಿಕೆ ಏನಿದೆ ಸರ್ ಇದಕ್ಕೆ? ನೋಡಿ, ಶಾಲೆಗಳಲ್ಲಿ ಯಾವುದೇ ರೀತಿಯಾಗಿ ಧರ್ಮ ಅನ್ನೋದು ಬರಬಾರ್ದು. ಯಾವಾಗ ಧರ್ಮ ಅನ್ನೋದು ಬರುತ್ತೋ ಅಲ್ಲಿಯ ಒಂದು ಶಿಕ್ಷಣದ ವ್ಯವಸ್ಥೆ ಹಾಳಾಗುತ್ತೆ. ಸೊ ಮಕ್ಕಳಿಗೆ ಧರ್ಮದ ಬಗ್ಗೆ ಒಂದು ಶಿಕ್ಷಣ ಬೇಕು, ಬಟ್ ಏನು ಅಂತಂದರೆ ಅದು ಅತಿರೇಕಕ್ಕೆ ಹೋಗಬಾರ್ದು. ಆ ಧರ್ಮದ ಬಗ್ಗೆ ಆ ಮಕ್ಕಳಿಗೆ ಒಂದು ಯೋಚನೆಗಳು ಬರಬೇಕು, ಧರ್ಮದ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಬೇಕು, ಬಟ್ ಅದೇ ಒಂದು ಶಿಕ್ಷಣ ಆಗಿ ಪರಿವರ್ತನೆ ಆಗಬಾರ್ದು. ಸೊ ಯು ಮೀನ್ ಟು ಸೇ ಎಜುಕೇಷನ್ ಸಿಸ್ಟಮಲ್ಲಿ ಯಾವುದೇ ರಿಲಿಜಿಯಸ್ ಆ್ಯಂಗಲಲ್ಲಿ ಇಂಪ್ಲಿಮೆಂಟೇಷನ್ ಹೋಗಬಾರ್ದು ಅನ್ನೋದು, ಅಥವಾ ಆಡಳಿತನಲ್ಲಿ ಕೂಡ ಆ ರಿಲಿಜಿಯಸ್ ಆ್ಯಂಗಲ್ ತಗೊಂಡು ಬರಬಾರ್ದು. ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಹೋದರೆ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಮೌಲ್ಯಾಧಾರಿತ ಶಿಕ್ಷಣ ಅಂತ ನಾವೇನು ಕರಿತೀವಿ ಅದು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸರ್, NEP ಬಗ್ಗೆ ಸ್ವಲ್ಪ ಆ್ಯಡ್ ಮಾಡಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಮಾಡಿ. ಎಸ್ ಸರ್, ಯು ವಾಂಟೆಡ್ ಟು ಆ್ಯಡ್ ಆನ್ ಟು ದಿಸ್. ವಾಹಿನಿಯ ಎಲ್ಲ ವೀಕ್ಷಕರಿಗೆ ಮತ್ತು ತಮಗೂ ಸಹಿತ ಅಭಿನಂದನೆಗಳನ್ನ ಹೇಳ್ತಾ, ಇವತ್ತು ಏಕತೆ ಮತ್ತು ಸಮಗ್ರತೆ, ಯೂನಿಟಿ ಬಗ್ಗೆ ತಾವು ಚರ್ಚೆಯನ್ನು ಇಟ್ಕೊಂಡಿದ್ದೀರಿ. ಅದರ ಅಡಿಯಲ್ಲಿ ಶಿಕ್ಷಣದ ಬಗ್ಗೆ ತಾವು ಪ್ರಶ್ನೆಯನ್ನು ಕೇಳ್ತಾ ಇದ್ದರು. ಹಾಗೆ ಸಂಜಯ್ ಅವರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದರು. ವಾಸ್ತವಿಕವಾಗಿ ಜಗತ್ತಿನಲ್ಲಿ ಕಾಂಪಿಟೇಷನ್ ಅನ್ನೋದಿಲ್ಲ ನನ್ನ ದೃಷ್ಟಿನಲ್ಲಿ.
ಸೊ ದರ್ ಇಸ್ ಅ ಆಂಪಲ್ ಆಫ್ ಆಪರ್ಚುನಿಟೀಸ್ ಆರ್ ದೇರ್. ಸಾಕಷ್ಟು ಇಲ್ಲಿ ಅವಕಾಶಗಳು ಈ ಜಗತ್ತಿನಲ್ಲಿ ಇದೆ. ಆದರೆ ಅವಕಾಶಗಳಿಗೆ ತಕ್ಕ ಹಾಗೆ ನಮ್ಮನ್ನು ನಾವು ತಯಾರು ಮಾಡ್ಕೊಳ್ತಕ್ಕಂಥದ್ದು ಶಿಕ್ಷಣ ಅಂತೇಳಿ ನಾನು ಭಾವಿಸ್ತೀನಿ. ಈಗ ಸರ್ಕಾರ ಫಾರ್ಮಲ್ಲು ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಟೆಕ್ನಿಕಲ್ಲು ಅಥವಾ ಮೆಡಿಕಲ್ಲು ಶಿಕ್ಷಣ ಕೊಡ್ತದೆ. ಬಟ್ ಆದರೆ ಆ ಮಗುವಿಗೆ ಸಂಜೆ ಅವರು ಹೇಳ್ದಂಗೆ ಸರ್ಕಾರ ಕೊಡ್ತಕ್ಕಂಥ ಶಿಕ್ಷಣ ವಿವಿಧ ರೂಪದಲ್ಲಿ ಸಾಕಷ್ಟು ಇದೆ. ಆದರೆ ಇಲ್ಲಿ ವಿದ್ಯಾರ್ಥಿಯ ಪಾತ್ರ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಕಾರಣ ಏನಂತ ಹೇಳಿದರೆ, ಇಲ್ಲಿ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಈ ಜಗತ್ತಿನಲ್ಲಿ ಏನಾದರೂ ಸ್ವಾವಲಂಬಿಯಾಗಿ ಅಥವಾ ಒಂದು ಜಾಬ್ ಇರ್ಬೋದು ಅಥವಾ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಏನೇ ಆಗಿ ನಿಂತ್ಕೊಳ್ಬೇಕಾದ್ರೂ ಅವನಿಗೆ ಬೇಕಾಗಿರ್ತಕ್ಕಂಥದ್ದು, ಇಲ್ಲಿ ಅವರೊಂದು ಮಾತು ಹೇಳಿದ್ರು, ಮೌಲ್ಯಾಧಾರಿತ ಶಿಕ್ಷಣ, ವ್ಯಾಲ್ಯೂ ಬೇಸ್ಡ್. ಬಟ್ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಡೆಫಿನೇಷನ್ ಇಸ್ ಡಿಫರೆಂಟ್. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿರೋದು. ಬಟ್ ನನ್ನ ದೃಷ್ಟಿಕೋನದಲ್ಲಿ ಏನಂತ ಹೇಳಿದರೆ, ಒಬ್ಬ ವ್ಯಕ್ತಿ ಕ್ರಿಯೇಟಿವಿಟಿ ಅಂದರೆ ಸೃಜನಶೀಲತೆಯನ್ನು ಬೆಳೆಸ್ಕೊಳ್ಬೇಕಾಗ್ತದೆ. ಅಥವಾ ಅವನು ಎಲ್ಲ ಕೀಳಿರಿಮೆಗಳಿಂದ ಹೊರಗಡೆ ಬರಬೇಕಾಗ್ತದೆ, ದೂರದೃಷ್ಟಿ ಬೇಕಾಗ್ತದೆ, ಅವನ ದೃಷ್ಟಿಕೋನ ಬದಲಾಗಬೇಕಾಗ್ತದೆ, ಸನ್ನಿವೇಶ ಘಟನೆಗಳಿಗೆ ತಕ್ಕಂತೆ ವರ್ತಿಸ್ತಕ್ಕಂಥ ಒಂದು ಮಾನಸಿಕ ಸ್ಥಿತಿಯನ್ನು ಅವನು ಕಲ್ತ್ಕೊಳ್ಬೇಕಾಗ್ತದೆ. ಅದಕ್ಕೆ ಸಾಮಾನ್ಯವಾಗಿ ನಾಲೆಡ್ಜ್, ಇಂಟ್ರೆಸ್ಟ್ ಆ್ಯಂಡ್ ಸ್ಕಿಲ್ ಅಂತ ನಾವು ಕರಿತೀವಿ. ಅಂದರೆ ಜ್ಞಾನನೇ ಪ್ರಮುಖವಾಗಿರೋದಿಲ್ಲ, ಇಟ್ಸ್ ಅನ್ ಇನ್ಫಾರ್ಮೇಷನ್ ಅಷ್ಟೇ. ಯಾವುದೇ ಆಗಲಿ ಒಂದು ಇನ್ಫಾರ್ಮೇಷನ್ ಇದ್ದಾಕ್ಷಣ ಅವನು ಸಕ್ಸಸ್ ಆಗಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಬಟ್ ಅದನ್ನು ಸ್ಕಿಲ್ಲಾಗಿ ಇದನ್ನು ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕಾಗ್ತದೆ ಅವನು. ಸೊ ಸ್ಕಿಲ್ಲಾಗಿ ಡೆವಲಪ್ ಮಾಡ್ಕೊಳ್ಬೇಕಾದ್ರೆ ಅವ್ನಿಗೆ ಆಸಕ್ತಿ ಬೇಕಾಗ್ತದೆ. ಹಾಗಾಗಿ ಒಂದು ಅವನು ನಾಲೆಡ್ಜು ಇರಬೇಕು, ಅದ್ರ ಜೊತೆಗೆ ಆ್ಯಕ್ಟ್ ಅಂದರೆ ಆ ನಾಲೆಡ್ಜು ಇಂಪ್ಲಿಮೆಂಟೇಷನಲ್ಲಿ, ಎಕ್ಸಿಕ್ಯೂಷನಲ್ಲಿ ಬರಬೇಕು. ಆ ಮಧ್ಯದಲ್ಲಿ ಬೇಕಾಗಿರ್ತಕ್ಕಂಥದ್ದು ನಮಗೆ ಒಂದು ಇದು ಸ್ಕಿಲ್ ಅಂದರೆ ಮಾನಸಿಕವಾಗಿರ್ತಕ್ಕಂಥ ಸ್ಕಿಲ್ ಇರ್ಬೋದು. ಅದು ಅಂದರೆ ನಾವು ಪಾಸಿಟಿವ್ ಥಿಂಕಿಂಗ್ ಅಂತೀವಿ, ಕ್ರಿಯೇಟಿವಿಟಿ ಅಂತೀವಿ, ಆ್ಯಕ್ಟಿವ್ ಅಂತೀವಿ, ಪ್ರೊಆ್ಯಕ್ಟಿವ್ ಅಂತೀವಿ, ಹಾಗೆಯೇ ಪಾಸಿಬಿಲಿಟಿ ಥಿಂಕಿಂಗ್ ಅಂತ ಕರಿತೀವಿ. ಸೊ ದೇರ್ ಆರ್ ವೇರಿಯಸ್ ಮಾನಸಿಕವಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ ಶಕ್ತಿ ಅಂತೇಳಿ ಕರಿತೀವಿ, ಹ್ಯೂಮನ್ ಪೊಟೆನ್ಷಿಯಾಲಿಟಿ ಅಂತೇಳಿ ಕರಿತೀವಿ. ಸೊ ಈ ಶಿಕ್ಷಣ ಹ್ಯೂಮನ್ ಪೊಟೆನ್ಷಿಯಾಲಿಟಿಯನ್ನು ಅದು ಚೆನ್ನಾಗಿ ಬೂಸ್ಟ್ ಮಾಡಿದರೆ ಅವನೆಲ್ಲ ಒಂದು ಕಡೆ ಪ್ಲೇಸ್ಮೆಂಟ್ ಆದೇ ಆಗ್ತಾನೆ. ಅವನಿಗೇನು ಹುಡುಕೊಡ್ಬೇಕಾಗಿಲ್ಲ ಅಥವಾ ಸರ್ಕಾರ ಜಾಬ್ ಕೊಡಬೇಕಾಗಿಲ್ಲ. ಹಾಗಾಗಿ ಶಿಕ್ಷಣ ಎನ್ನುವುದು ಸೊ ದ ಡೆವಲಪ್ಮೆಂಟ್ ಆಫ್ ದಿ ಹ್ಯೂಮನ್ ಪೊಟೆನ್ಷಿಯಾಲಿಟಿ. ಸೊ ದಟ್ ಈಸ್ ವೈ ದ ಸೆಂಟ್ರಲ್ ಗೌರ್ಮೆಂಟ್ ಕಾಲಿಂಗ್ ಇಟ್ ಆಸ್ ಎನ್ ಹ್ಯೂಮನ್ ರಿಸೋರ್ಸ್ ಅಂತೇಳಿ ಅವ್ರದ್ದಿದೆ. ಯಾವುದು ಶಿಕ್ಷಣ ಅಂತೇಳಿ ಅವ್ರು ಕರೆಯೋದಿಲ್ಲ, ಹ್ಯೂಮನ್ ರಿಸೋರ್ಸ್ ಅಂತೇಳಿ ಅಂತೇಳಿ ಕರೀತಾರೆ. ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ಡಾಕ್ಟರ್ ಮಹೇಂದ್ರ ಕುಮಾರ್ ಅವರಿಂದ. ಪರ್ಟಿಕ್ಯುಲರ್ಲಿ ಸ್ಟೂಡೆಂಟ್ಸ್ ಇದನ್ನು ಅರ್ಥ ಮಾಡಿಕೊಂಡು ತಮ್ಮ ಜೀವನಗಳಲ್ಲಿ ಅನ್ವರ್ಡ್ಸ್ಕೊಂಡ್ರೆ ಭಾಳ ಉತ್ತಮವಾದ ಒಂದು ಸರಳ ಜೀವನವನ್ನು ನಾವು ಸಾಗಿಸ್ಬೋದು ಅಂತ ಹೇಳಿ ನನ್ನ ಅನಿಸಿಕೆ ಕೂಡ ಇದೆ. ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ಸಂಜಯ್ ಎಸ್ ಗೌಡ ರಿಗಾರ್ಡಿಂಗ್ NEP. ಸಂಜು, NEP ನ್ಯೂ ಎಜುಕೇಷನ್ ಪಾಲಿಸಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಏನು ಬಂದಿದೆಯಲ್ಲ, ಇದ್ರದ್ದು ಕೆಲವೊಮ್ಮೆ ನಾವು ನೋಡಿದಾಗ ಪಾಸಿಟಿವಿಟೀಸು ಕೂಡ ತುಂಬ ಬಂದಿದೆ, ಆದರೆ ನೆಗೆಟಿವ್ಸ್ ಮೇಲೂ ಕೂಡ ಚರ್ಚೆ ಆಗಿದೆ, ಡಿಬೇಟ್ಸ್ ಕೂಡ ನಡೆದಿದೆ. ನಿಮ್ಮ ಅನಿಸಿಕೆ ಏನು ಅನ್ನೋದು ಸ್ವಲ್ಪ ಮಾಹಿತಿ ನೋಡಿ. ಈಗಿನ ಒಂದು ಜನ್ರೇಷನ್ ಮಕ್ಕಳಿಗೆ ಈ NEP ತುಂಬ ಅತ್ಯವಶ್ಯಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಯಾವುದೇ ಒಂದು ಪಾಲಿಸೀಸ್ ಆಗಿರ್ಬೋದು, ಯಾವುದೇ ಒಂದು ಪ್ರೋಗ್ರಾಮ್ಸ್ ನಾವು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅದರದೇ ಆದಂಥ ಒಂದು ಮೆರಿಟ್ಸು ಡಿಮೆರಿಟ್ಸ್ ಇರೋದು ಸಹಜ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾದ್ರೆ ಇದರಲ್ಲಿ ಮೆರಿಟ್ಸೇ ಜಾಸ್ತಿ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಆ್ಯಸ್ ಎಜುಕೇಷನಿಸ್ಟ್ ಆಗಿ. ಏನಿದು ಮೆರಿಟ್ಸು ಅಂತಂದರೆ, ನಾವೆಲ್ಲ ಓದಬೇಕಾದ್ರೆ ಈ ಒಂದು ಸ್ಕಿಲ್ ಬೇಸ್ಡ್ ಎಜುಕೇಷನ್ ತುಂಬ ಕಡಿಮೆ ಇತ್ತು. ನಾವು ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಅಟೆಂಡ್ ಮಾಡಬೇಕು ಅಂದರೆ ನಾವು ಸರ್ಟೆನ್ ಅಮೌಂಟ್ ಆಫ್ ಫೀಸನ್ನು ಪೇ ಮಾಡಿ ನಾವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸಸ್ ನಾವು ಅಟೆಂಡ್ ಮಾಡಬೇಕಾಗಿತ್ತು. ಯಾವುದಾದ್ರು ಎಕ್ಸ್ಟ್ರಾ ಕಂಪ್ಯೂಟರ್ ಕೋರ್ಸ್ ಆಗಿರ್ಬೋದು, ಟ್ಯಾಲಿ ಕೋರ್ಸಸ್ ಆಗಿರ್ಬೋದು, ಆ ರೀತಿ ಕೋರ್ಸ್ ನಾವು ಮಾಡಬೇಕು ಅಂತ ಅಂದಾಗ ಬೇರೆ ಕಂಪ್ಯೂಟರ್ ಸೆಂಟರ್ಸ್ಗೋ ಅಥವಾ ಅದಕ್ಕೆ ಆದಂಥ ಒಂದು ಡಿಪ್ಲೊಮಾ ಕೋರ್ಸಸ್ನ ನಾವು ತೊಗೊಂಡು ಆಫ್ ಮಾಡಿಕೊಂಡು ನಾವು ಓದಬೇಕಾಗಿತ್ತು. ಆಮೇಲೆ ನಾವು ಅದನ್ನೆಲ್ಲ ಮಾಡಿದ್ರೂ ಸಹ, ನಾವು ಒಂದು ಡಿಗ್ರಿ ಮಾಡಿದ್ಮೇಲೂ ಸಹ ಅದಕ್ಕೆ ನಮ್ಮ ಒಂದು ಓದಿಗೆ ತಕ್ಕಂಥ ಕೆಲಸಗಳು ಮಾರ್ಕೆಟ್ನಲ್ಲಿ ನಮಗೆ ಸಿಗ್ತಾ ಇರಲಿಲ್ಲ. ಸೊ ಈಗೇನಾಗ್ತದೆ, NEP ಬಂದಿರೋದ್ರಿಂದ ಅಂತಂದರೆ ಒಂದು ಕೌಶಲ್ಯ ಆಧಾರಿತ ಒಂದು ಶಿಕ್ಷಣ ಸಿಗೋದ್ರಿಂದ ಮಕ್ಕಳಲ್ಲಿ ಇಂಟ್ರೆಸ್ಟ್ ಲೆವೆಲ್ ಯಾವ ರೀತಿ ಇದೆ, ಮಕ್ಕಳಲ್ಲಿರುವಂಥ ಜ್ಞಾನ ಯಾವ ರೀತಿ ಇದೆ, ಮಕ್ಕಳಲ್ಲಿರೋ ನಾಲೆಡ್ಜ್ ಏನಿದೆ, ಆ ಬೇಸಿಸ್ ಮೇಲೆ ಅವ್ರಿಗೆ ಅದಕ್ಕೆ ತಕ್ಕಂಥ ಒಂದು ಎಜುಕೇಷನ್ ಸಿಗ್ತಾ ಹೋಗುತ್ತೆ. ಸೊ ಇದ್ರ ಜೊತೆಗೆ ಮಕ್ಕಳಲ್ಲಿ ಒಂದು ಕಾನ್ಫಿಡೆನ್ಸ್ ಅಂತ ಬರುತ್ತೆ. ಸೊ ನನಗೆ ಇಷ್ಟವಾದಂಥ ಒಂದು ಕೋರ್ಸು ಒಂದು ಸೊಸೈಟಿನಲ್ಲಿ ಲಭ್ಯ ಇದೆ, ಅದನ್ನು ನಾನು ತಗೊಂಡು ನಾನು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾನು ಅಂದ್ಕೊಂಡ್ರೆ ಸಾಧಿಸೋದಕ್ಕೆ ಈಸಿ ಆಗುತ್ತೆ ಅಂತ. ಯಾಕೆಂದರೆ ಎಲ್ಲರೂ ಪ್ರಪಂಚದಲ್ಲಿ ಇಂಜಿನಿಯರ್ಸು, ಡಾಕ್ಟರ್ಸು, ಲಾಯರ್ಸು ಆಗೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಅವ್ರದೇ ಆದಂಥ ಒಂದು ಇಂಟ್ರೆಸ್ಟ್ ಇರುತ್ತೆ. ಆ ಇಂಟ್ರೆಸ್ಟಿಗೆ ತಕ್ಕಂಥ ಒಂದು NEP ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಮಾಡ್ತಿರೋದು ಒಂದು ಒಳ್ಳೆ ಉತ್ತಮ ಸಂಗತಿ. ಬಟ್ ಒಂದು ಡಿಮೆರಿಟ್ ಏನಪ್ಪ ಅಂತಂದರೆ, ಫಸ್ಟ್ ಟೈಮ್ ಅದು ನಮ್ಮ ಕರ್ನಾಟಕದಿಂದನೇ ಅದು ಇಂಪ್ಲಿಮೆಂಟ್ ಮಾಡ್ತಾ ಇರೋದು. ಯಾಕೆಂದರೆ ನಮ್ಮದೊಂದು ಪೈಲಟ್ ಬೇಸಿಸ್ ಪ್ರೋಗ್ರಾಮ್ ಥರ
ಥರ ಆಗ್ತಾ ಇದೆ. ಸೊ ಏನೇ ಕೆಟ್ಟದ್ದು ಒಳ್ಳೇದಾದ್ರೆ ಕರ್ನಾಟಕದಲ್ಲಿ ಅದು ನಮ್ಮ ಸ್ಟೂಡೆಂಟ್ಸ್ ಮೇಲೆ ಆಗೋದ್ರಿಂದ ಅದನ್ನ ಮುಂಚೆ ಬೇರೆ ಯಾವ್ದಾದ್ರು ರಾಜ್ಯದಲ್ಲಿ ಟ್ರೈ ಮಾಡಿ ಆ ಒಂದು ಇದನ್ನ ಇಂಪ್ಲಿಮೆಂಟ್ ಇಲ್ಲಿ ಮಾಡ್ಕೊಂಡಿದ್ರೆ ತುಂಬಾ ಸಕ್ಸಸ್ಫುಲ್ ಆಗಿ ಪ್ರೋಗ್ರಾಮ್ ರನ್ ಆಗೋದು ಅಂತ ಅನಿಸುತ್ತೆ. ಕರೆಕ್ಟ್. ಜೊತೆಗೆ ಸಂಜು, ಇದೇ NEP ಡಿಸ್ಅಡ್ವಾಂಟೇಜಸ್, ದಿಸ್ ಇಸ್ ಎ ಪೊಲಿಟಿಕಲ್ ಡಿಬೇಟ್. ಅದ್ರ ಜೊತೆಗೆ ನಾನು ಏನು ಹೇಳಲಿಕ್ಕೆ, ಅಪೋಸಿಷನ್ ಮಾತ್ರ ಅಲ್ಲ, ತುಂಬ ಎಜುಕೇಷನಿಸ್ಟ್ ಮತ್ತು ಆಥರ್ಸ್ ಮತ್ತು ಯೂನಿವರ್ಸಿಟೀಸ್ಗಳಿಂದ ಇದಕ್ಕೆ ಕ್ರಿಟಿಸಿಸಮ್ ಸ್ವಲ್ಪ ಜಾಸ್ತಿನೂ ಕೂಡ ಬಂತು, ನಾವು ನೋಡಿದ್ವಿ ಅದನ್ನು. ಸೊ ಆ ನಿಟ್ಟಿನಲ್ಲಿ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ಯಾವುದೇ ಒಂದು ಸರ್ಕಾರಗಳಾಗಲಿ ಯಾವುದೇ ಒಂದು ಚಿಂತಕರಾಗಲಿ ಅವ್ರದ್ದೇ ಆದಂಥ ಒಂದು ವಿ ಆಫ್ ಇದರಲ್ಲಿ ಅವ್ರು ಯೋಚನೆ ಮಾಡ್ತಾರೆ. ಸೊ ಪ್ರತಿಯೊಬ್ಬರದ್ದು ಅವ್ರದೇ ಆದ ಆಲೋಚನೆಗಳು, ಪ್ರತಿಯೊಬ್ಬರದ್ದು ಅವ್ರದೇ ಆದಂಥ ಮೆರಿಟ್ ಒಂದು ಡಿಮೆರಿಟ್ಸ್ ಇರುತ್ತೆ. ಸೊ ನಾನಿಲ್ಲ ಅಂತ ಹೇಳೋದಿಲ್ಲ. ಇದು ಕೇವಲ ನಾವು ಒಂದು ಸರ್ಕಾರದ ಪರವಾಗಿ ನೋಡೋದ್ರಿಂದ ಅಥವಾ ನಾವು ಕೆಲವೊಂದು ಬೇರೆ ಒಂದು ಫ್ರಂಟಿನ ನಾವು ಇದು ನೋಡೋದ್ರಿಂದ ಇದಕ್ಕೆ ಸೊಲ್ಯೂಷನ್ ಸಿಗೋದಿಲ್ಲ. ಬಟ್ ಏನು ಓವರ್ ಆಲ್ ಅಚೀವ್ಮೆಂಟ್ಸ್ ನೋಡಿದಾಗ, ಸೊ ಇದು ನೆಸೆಸಿಟಿ ಇದೆಯಾ ಈಗಿನ ಜನ್ರೇಷನ್ ಮಕ್ಕಳಿಗೆ ಅಥವಾ ಈಗಿನ ಸೊಸೈಟಿಗೆ ಬೇಕಿದೆಯಾ ಅಂತ ನೋಡಿದಾಗ ಖಂಡಿತ ಎಲ್ಲೋ ಒಂದು ಕಡೆ 1% ಆದರೂ ಹೌದು ಈ ಥರದ್ದು ಒಂದು ಪ್ರೋಗ್ರಾಮ್ ನಮಗೆ ಬೇಕಿತ್ತು, ಈ ಥರದ ಒಂದು ಸಿಸ್ಟಮ್ ನಮ್ಮಲ್ಲಿ ಅಳವಡಿಸ್ಕೊಂಡಿದ್ದಾದಲ್ಲಿ ಮುಂದಿನ ದಿನಗಳಲ್ಲಿ ಅದು ಖಂಡಿತವಾಗಿ ಒಂದು ಉತ್ತಮವಾದಂಥ ಸಕ್ಸಸ್ಫುಲ್ ಪ್ರೋಗ್ರಾಮಿಗೆ ರನ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಅಪಾರ್ಟ್ ಫ್ರಮ್ ನಾನು ಮುಂಚೆನೇ ಹೇಳಿದ್ದೆ ನಿಮಗೆ, ಇದರಲ್ಲಿ ಯಾವುದೇ ರೀತಿಯಾಗಿ ಧರ್ಮ ಆಧಾರಿತ ಶಿಕ್ಷಣ ಇಟ್ಕೊಡ್ತೀವಿ. ಹೊಸ ಶಿಕ್ಷಣ ನೀತಿ ಏನಿದೆ ಇದು ಭಾಳ ಸಾರಿ ಬದಲಾವಣೆಗಳಾಗಿದೆ. 85ರಲ್ಲಾಗಿದೆ, 90ರಲ್ಲಾಗಿದೆ, 90 ನಂತರ 2000 ನಂತರ ಆಗಿದೆ. ಈ ಬದಲಾವಣೆಗಳು ಆ ಕಾಲಘಟ್ಟಕ್ಕೆ ತಕ್ಕ ಹಾಗೆ ಅಪ್ಡೇಷನ್ ಅಂತೇಳಿ ನಾವು ಕರಿತೀವಿ. ಹಾಗಾಗಿ ಈಗಾಗಿರ್ತಕ್ಕಂಥ ಒಂದು ಅಂದರೆ ಯಾವುದೇ ಒಂದು ವ್ಯವಸ್ಥೆ ಜಾರಿಗೆ ಬಂದಾಗ ಕಯಾಶ್, ಕನ್ಫ್ಯೂಷನ್, ದೆನ್ ಸೆಟಲ್ಮೆಂಟ್ ಅಂತೇಳಿ ನಾವು ಕರಿತೀವಿ. ಇದ್ದೇ ಇರ್ತದೆ. ಸೊ ದೆರ್ ವಿಲ್ ಬಿ ಅ ಕಯಾಶ್, ಅದಿದ್ದೇ ಇರ್ತದೆ, ಕನ್ಫ್ಯೂಷನ್ ಇರ್ತದೆ. ಸೊ ಈ ಕಯಾಶ್ ಪೀರಿಯಡನ್ನು ಅವರು ಹೇಳಿದರು ಸ್ವಲ್ಪ ಡಿಮೆರಿಟ್ಸ್ ಇದೆ ಅಂತ. ಬಟ್ ನಾನು ಈ LKG ಇಂದ 10th ಏನಿದೆ, ಸೊ ಇದರಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಾಗಿ ಯೂನಿಟಿ ಅಂತ ಹೇಳ್ತದೆ, ಅಥವಾ ಒನ್ ನೇಷನ್ ಒನ್ ಎಮೋಷನ್ ಅಂತ ಕರಿತದೆ. ಬಟ್ ನಮ್ಮದು ಬಹುತ್ವದ ರಾಷ್ಟ್ರ, ವೈವಿಧ್ಯವಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ಹೊಂದಿದೆ. ನನಗೆ ಎಲ್ಲೋ ಒಂದು ಕಡೆಯಲ್ಲಿ ಒಂದು 25% ನಮ್ಮ ಸ್ಟೇಟ್ ಸಿಲೆಬಸ್ ಇರಬೇಕು ಅಂತ ನಾನು ಬಯಸ್ತೀನಿ. ಈಗೆಲ್ಲ 1 to 10 ಬದಲಾವಣೆ ಆಗಿಬಿಟ್ಟಿದೆ, PUC ಈಗ ಡಿಗ್ರಿನಲ್ಲಿ ತರ್ತಾರೆ. ಬಟ್ ಒನ್ ನೇಷನ್ ಉಟ್ಕೊಳ್ಳೋಣ, ಬಟ್ ಒನ್ ಎಮೋಷನ್ ಇದೆಯಲ್ಲ. ಸೊ ಎಲ್ಲೋ ಒಂದು ಕಡೆಯಲ್ಲಿ ನಾವು ಸಂಸ್ಕೃತಿ, ಉಪಸಂಸ್ಕೃತಿ ಅಥವಾ ಇತರ ಸಂಸ್ಕೃತಿಗಳ ನಾಶಕ್ಕೆ ಕಾರಣ ಆಗ್ತೀವೇನೋ ಅನ್ನೋದು ನನ್ನ ಭಯ. ಪರ್ಟಿಕ್ಯುಲರ್ಲಿ ಅದು ಸೌತ್ ಸ್ಟೇಟ್ಸಲ್ಲಿ ಅದು ನಾಶ ಆಗ್ತಾ ಇದೆ ಅಂತ ಹೇಳಿ ನಾವು ಕಾಣ್ಬೋದು. ಅದನ್ನು ನೀವು ಶಿಕ್ಷಣದಲ್ಲೂ ತಂದುಬಿಟ್ರೆ ಕಷ್ಟ ಆಗುತ್ತೆ. ಯಾಕೆಂದರೆ ಈಗ ನಮ್ಮದು ಫೆಡ್ರಲ್ ಸ್ಟೇಟು, ನಾವು ಫೆಡ್ರಲಲ್ಲಿ ಏನು ಹೇಳ್ತೀವಿ, ನಾವು ಅತಿ ಹೆಚ್ಚು ಇವ್ರಿಗಿದೆ, ಯಾರಿಗೆ ಕೇಂದ್ರ ಸರ್ಕಾರಕ್ಕಿದೆ. ಬಟ್ ಶಿಕ್ಷಣ ಏನಿದೆ ಎರಡಕ್ಕಿದೆ, ಕಾಂಕರೆಂಟ್ ಲಿಸ್ಟ್ ಅಂತೇಳಿ ನಾವು ಕರಿತೀವಿ, ಸಮವರ್ತಿ ಪಟ್ಟಿ ಅಂತ. ರಾಜ್ಯ ಸರ್ಕಾರಗಳಿಗೂ ಅಧಿಕಾರ ಇದೆ, ಕೇಂದ್ರ ಸರ್ಕಾರಕ್ಕೂ ಅಧಿಕಾರ ಇದೆ. ಬಟ್ ಎಲ್ಲೋ ಒಂದು ಕಡೆಯಲ್ಲಿ ಈ ಫೆಡ್ರಲ್ ಸಿಸ್ಟಮ್ ಏನಿದೆ ಅದ್ರ ಮೇಲೆ ಹೊಡೆತ ಉಂಟಾಗ್ತದೇನೋ ಅಂತ. ಯಾಕೆಂದರೆ ಫೆಡ್ರಲ್ ಸಿಸ್ಟಮ್ ಇಸ್ ಬೇಸ್ಡ್ ಆನ್ ದಿ ಡೆಮೋಕ್ರೆಟಿಕಲ್ ಪ್ರಿನ್ಸಿಪಲ್ಸ್. ಈಗ ಪ್ರಜಾಪ್ರಭುತ್ವದ ಮಾದರಿ ಏನು, ಸ್ವಾತಂತ್ರ್ಯ ಕೊಡಬೇಕು ಯಾರಿಗೆ, ಪ್ರಜೆಗಳಿಗೆ. ಅವನು ಇಷ್ಟ, ಅವನು ಯಾವುದು ಹೊತ್ತನೋ ಏನು ಮಾಡ್ತಾನೋ ಅವನು ಇಷ್ಟ. ಅದು ನೀವು ಯಾಕೆ ತಗೊಂಡೋಗಿ ಅವನ ಮೇಲೆ ಏರ್ತೀರಿ? ಅವನ ಮೂಲಭೂತ ಇದನ್ನು ಸಂಸ್ಕೃತಿಯನ್ನು ಯಾಕೆ ನಾಶ ಮಾಡ್ತಿದ್ದೀರಿ? ನೀವು ಇಡ್ರಿ 50% ಇಡಿ, ಬಟ್ ಇನ್ನು 50% ಆದರೂ ನಾವು ಸ್ಟೇಟ್ ಸಿಲೆಬಸ್ ಆಧಾರದ ಮೇಲೆ, ಈಗ ನೀವು ಒಂದು ನ್ಯಾಷನಲ್ ಸಿಲೆಬಸ್ ಮಾಡಿ ಕೊಟ್ಬಿಡಿ ಆ ಯೂನಿವರ್ಸಿಟಿಗೋ ಅಥವಾ ಬೋರ್ಡೋ ಏನಿರ್ತದೆ, ಅದು ಮಿನಿಮಮ್ ನಮ್ಮ ಲೋಕಲ್ ಸಂಸ್ಕೃತಿ ಹಿಂದೆ ಇತ್ತು. ಒಂದು ಜಿಲ್ಲೆಗೆ 25% ಟೆಕ್ಸ್ಟ್ ಬುಕ್ಗಳು ಚೇಂಜ್ ಆಗ್ತಿತ್ತು. 1 to 10th ಏನಿದೆ 75% ಎಲ್ಲ ಸ್ಟೇಟ್ ಸಿಲೆಬಸ್ ಇತ್ತು, ಮತ್ತು ಜಿಲ್ಲೆಗೆ ಬೇರೆ ಬೇರೆ ಟೆಕ್ಸ್ಟ್ ಬುಕ್ಗಳು ಬರ್ತಾ ಇತ್ತು ಆ ಕಾಲ. ಸೊ ಆ ರೀತಿಯಲ್ಲಿ ಮಾಡಿದರೆ ಎಲ್ಲೋ ಒಂದು ಕಡೆಯಲ್ಲಿ ಹೊಸ ಶಿಕ್ಷಣ ನೀತಿ ನಮ್ಮ ಮೂಲ ಸಂಸ್ಕೃತಿಯನ್ನು, ನೀವು ಜಪಾನ್ಗೆ ಹೋಗಿ, ಅಮೆರಿಕಕ್ಕೆ ಹೋಗಿ, ಎಲ್ಲೋಗಿ ಅವ್ರ ಮೂಲ ಸಂಸ್ಕೃತಿಯನ್ನು ಹಾಳು ಮಾಡೋದಿಲ್ಲ, ಹಾಳು ಮಾಡಿಲ್ಲ ಶಿಕ್ಷಣ ವ್ಯವಸ್ಥೆ, ಅದನ್ನು ಉಳಿಸ್ಕೊಂಡೇ ಬರ್ತಿದೆ. ಸೊ ನಮ್ಮ ಭಾರತದಲ್ಲಿಯೂ ಅದನ್ನು ಉಳಿಸ್ಕೊಂಡು ಬರಬೇಕು. ಯೂನಿಟಿ ಇನ್ ಡೈವರ್ಸಿಟಿ ತರಬೇಕೇ ಹೊರತು ನಾವು ಒನ್ ಎಮೋಷನ್ ಯೂನಿಟಿಯನ್ನು ತಂದರೆ ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಇತಿಹಾಸ ಡ್ಯಾಮೇಜಸ್ ಆಗ್ತದೆ ಅಂತ. ಧರ್ಮನೇ ಇರ್ಬೋದು, ಅವನವ್ನು ಇಷ್ಟ, ಅವನು ಏನನ್ನ ಅಡ್ಡನಮ್ಮ ಹಾಕಿ ಉದ್ಲನಮ್ಮ ಹಾಕಿ ಏನಾದರೂ ಮಾಡ್ಕೊಳ್ಳಿ, ಅವನು ಇಷ್ಟ, ಅದು ಅವನೇನಾದರೂ ಮಾಡ್ಕೊಳ್ಳಿ, ಅದೊಂದು ಪರ್ಸನಲ್, ಅದ್ರ ಮೇಲೂ ಯಾವುದೇ ರೀತಿಯಾಗಿರ್ತಕ್ಕಂಥ ಒತ್ತಡ ಇರಬಾರ್ದು. ಈ ಕಾರಣಕ್ಕೋಸ್ಕರವಾಗಿ ಶಿಕ್ಷಣವನ್ನು ಕಲಿತಂಥವ್ರು ಏನಾದರೂ ಸಮಾಜಕ್ಕೆ ಬಂದರೆ, ಅವರು ಸಮಾಜಕ್ಕೆ ಬಂದಾಗ ಅವರಿಗೆ ಸ್ವತಂತ್ರವಾಗಿ
ಬದುಕ್ತಕ್ಕಂಥ ಶಕ್ತಿನೇ ಇಲ್ಲ. ನಿಮಗೆ ಗೊತ್ತಿದೆ, ನಮ್ಮ ಮೊನ್ನೆ ಅಪಾಯಿಂಟ್ಮೆಂಟ್ ಆದಂಥ PDOs ಇರ್ಬೋದು ಅಥವಾ KS ಆತ್ಮಹತ್ಯೆ ಮಾಡಿಕೊಂಡ್ರು. ಯಾಕೆಂದರೆ ದೇ ಕ್ಯಾನ್ ನಾಟ್ ಫೇಸ್ ದಿ ರಾಜಕಾರಣಿಗಳನ್ನ ಫೇಸ್ ಮಾಡೋಕ್ಕಾಗೋದಿಲ್ಲ, ಜನರು ರೂಢ ಇರ್ತಾರೆ, ಅವ್ರನ್ನ ಫೇಸ್ ಮಾಡಲಿಕ್ಕಾಗಲ್ಲ. ಬಟ್ ನೀವು ಈ ಕಾನ್ವೆಂಟಲ್ಲಿ ಓದ್ಬಿಟ್ಟು ಏನು ಶಿಕ್ಷಣ ಕೊಟ್ರಿ? ಸೊ ಅದು ನಂದು ಆತಂಕ. ನಮ್ಮ ಸ್ಥಳೀಯ ಸಂಸ್ಕೃತಿ ನಾಶ ಆಗಬಾರ್ದು, ಪರಂಪರೆ ನಾಶ ಆಗಬಾರ್ದು, ಅವನ ಸ್ವಂತಿಕೆ ನಾಶ ಆಗಬಾರ್ದು, ನಿಮ್ಮ ಶಿಕ್ಷಣ. ಆಮೇಲೆ ನಂತರ ನಾವು ಡಿಗ್ರಿ ಕಾಲೇಜ್ಗಳಿಗೆ ಬಂದರೆ ಅಲ್ಲೇನು ಹೇಳ್ತಾನೆ ಅಂದರೆ, ನೀನು 2 ಸಬ್ಜೆಕ್ಟನ್ನು ನಿನಗೆ ಒಂದು ಆಯ್ಕೆ ಮಾಡ್ಕೊ, ಇನ್ನೊಂದು ಸಬ್ಜೆಕ್ಟನ್ನು ನೀನು ಎನಿವೇರ್ ಇನ್ ದಿ ಅಂಡರ್ ದಿ ಸ್ಕೈ ಅಂತ. ನಾವು ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ನೀನು MBBS ಓದ್ತಿದ್ರೆ ನೀನು ಬೇಕಾದ್ರೆ ಆರ್ಟ್ಸ್ ಸಬ್ಜೆಕ್ಟ್ ತಗೋ, ನೀನು ಇಂಜಿನಿಯರಿಂಗ್ ಓದ್ತಿದ್ರೆ ಇನ್ಯಾವುದೋ ಇನ್ನೊಂದು ಸಬ್ಜೆಕ್ಟ್ ತಗೋ ಅಂತ ಹೇಳ್ತಾರೆ. ಸೊ ದಿಸ್ ಏನಾಗ್ತಿದೆ ಅಂದರೆ, ಇಲ್ಲಿ ನಮ್ಮಲ್ಲಿ ಖಾಸಗಿ ವ್ಯವಸ್ಥೆ ಇದೆ. ಖಾಸಗಿ ವ್ಯವಸ್ಥೆಯಲ್ಲಿ ನಮ್ಮ ಏಡೆಡ್ ಇದೆ, ಅನ್ಏಡೆಡ್ ಇದೆ, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿದೆ. ಸೊ ಇದೇನಿದೆ ಇದನ್ನು ನೀವು ಒಂದು ಇದರಲ್ಲಿ ತಂದಿಲ್ಲ, ಚೌಕಟ್ಟಿನಲ್ಲಿ ತಂದಿಲ್ಲ ಯಾವುದೂ ಸಹಿತವಾಗಿ. ನಾವು ಸಿಟಿಯಲ್ಲಿ ನೋಡ್ತೀವಿ, ಹಳ್ಳಿಗಳಲ್ಲಿ ಪ್ರೈವೇಟ್ ಸಂಸ್ಥೆಗಳು ಭಾಳ ಕಷ್ಟ ಸ್ಥಿತಿಯಲ್ಲಿದ್ದಾವೆ. ಸಿಟಿಯಲ್ಲಿರೋವು ಚೆನ್ನಾಗಿ ಕಾಣ್ತದೆ ನಮಗೆ. ಅಲ್ಲಿರ್ತಕ್ಕಂಥ ಸಂಸ್ಥೆಗಳು ಮುಚ್ಚೋ ಸ್ಥಿತಿಯಲ್ಲಿ ಇರ್ತದೆ ಅಥವಾ ಶಿಕ್ಷಣ ಕೊಡದೇ ಇರತಕ್ಕಂಥ ಸ್ಥಿತಿಯಲ್ಲಿ ಇರ್ತವೆ. ಈಗ ನಮ್ಮ ಸರ್ಕಾರಿ ಸಂಸ್ಥೆಗಳು ಅದೇ ರೀತಿಯಲ್ಲಿದೆ. ನೀವು ಇಂಪ್ಲಿಮೆಂಟ್ ತಂದುಬಿಟ್ಟು ಫೆಸಿಲಿಟೀಸೇ ಕೊಡಲಿಲ್ಲ, ಶಿಕ್ಷಕರನ್ನು ಕೊಡಲಿಲ್ಲ, ಅಥವಾ ಅವ್ರಿಗೆ ಬೇಕು ಇನ್ಫ್ರಾಸ್ಟ್ರಕ್ಚರ್ ಕೊಡಲಿಲ್ಲ ಅಂತ ಹೇಳಿದರೆ, ಇವ್ರು ಹೇಳಿದ್ರು ಸ್ವಲ್ಪ ದಿನ ಡಿಮೆರಿಟ್ಸ್ ಅಂತ. ಸ್ವಲ್ಪ ದಿನ ಅಲ್ಲ, ನಾವು ಸ್ವತಂತ್ರ ಬಂದಾಗಲಿಂದಲೂ ಡಿಮೆರಿಟ್ಸ್ ಇದ್ದೇ ಇದೆ. ನೀವು ಇನ್ನು ಹೊಸದು ತಂದುಬಿಟ್ಟು ನೀವು ಇದನ್ನು ಮಾಡಿದ್ರೆ, ಅದಕ್ಕೆ ನನ್ನ ಅಂದಾಜು ಈ ಡೆಲ್ಲಿ ಸ್ಕೂಲ್ಸ್, ನಾನು ಹೋಗಿ ಬಂದಿದ್ದೀನಿ, ನಮ್ಮ ಬೋರ್ಡಿಂದ ನನಗೆ ಡೆಪ್ಯೂಟ್ ಮಾಡಿದ್ರು ಅದನ್ನು ಸ್ಟಡಿ ಮಾಡಲಿಕ್ಕೆ. ನಾವು ಸುಮಾರು ಒಂದು 16 ಶಾಲೆಗಳನ್ನೆಲ್ಲ ಸ್ಟಡಿ ಮಾಡಿಕೊಂಡು ನಮಗೊಂದು ಎಕ್ಸಾಮಿನೇಷನ್ ರಿಫಾರ್ಮ್ಸನ್ನು ಅವರಿಗೆ ಕೊಟ್ವಿ. ಸೊ ವೆರಿ ಸಿಸ್ಟಮೆಟಿಕ್ ಮಾಡಿದ್ದಾರೆ ಅವರು. ಹಾಗಾಗಿ ಡೆಲ್ಲಿ ಸಿಸ್ಟಮನ್ನು ನಾವು ಯಾಕೆ ಅಳವಡಿಸಬಾರ್ದು ಅನ್ನಿಸ್ತು. ಮಾಡೆಲ್ ಸ್ಕೂಲ್ಸ್. ಸೊ ಸರಿ ಸರ್. ಆಲ್ ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೆಸೆಂಟಿಂಗ್ ದಟ್. ಈಗ ಮುಂದೆ ನಮ್ಮ ನೆಕ್ಸ್ಟ್ ಟಾಪಿಕ್ ಪ್ರೊಫೆಸರ್ ಸೈಯದ್ ಬುರ್ಹಾನುದ್ದೀನ್ ಗೆ ಇದೆ. 75ನೇ ವರ್ಷದ ಸ್ವತಂತ್ರ ಅಮೃತ ಮಹೋತ್ಸವವನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ದೇಶದ ಪ್ಲೂರಲಿಸ್ಟಿಕ್ ವ್ಯಾಲ್ಯೂಸ್, ಮಲ್ಟಿ ಕಲ್ಚರ್ ಬಗ್ಗೆ, ದ ಬ್ಯೂಟಿ ಆಫ್ ದಿಸ್ ನೇಷನ್, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು, ಮತ್ತು 75ನೇ ವರ್ಷಕ್ಕೆ ನಾವು ರೀಚ್ ಆಗ್ತಾ ಎಲ್ಲೋ ಒಂದು ಕಡೆ ನಾವು ನೋಡೋದಾದರೆ ಡೆಮೋಕ್ರಸಿ ಇಸ್ ಅಂಡರ್ ಥ್ರೆಟ್ ಅನ್ನೋ ಕೂಡ ಒಂದು ಇದು ಕೂಡ ಬರ್ತಾ ಇದೆ. ಸೊ ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದಿಸ್? ಥ್ಯಾಂಕ್ ಯು ವೈಸ್ ಚಾನ್ಸಲರ್ ಫಾರ್ ಕಾಲಿಂಗ್ ಅಸ್. ಈ ಒಂದು ಸಂದರ್ಭಕ್ಕೆ ನಮಗೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಫಾರ್ ದಿಸ್ ವೈಸ್ ಚಾನ್ಸಲರ್. ನಿಮ್ಮ ಪ್ರಶ್ನೆ ಸದ್ಯದಲ್ಲಿ ನೀವು ಕೊಟ್ಟಿರೋ ಟೈಮ್ನಲ್ಲಿ ಅದನ್ನು ಅಳವಡಿಸ್ಕೊಂಡು ಹೇಳಬೇಕು ಅಂತ ಹೇಳೋದು ಸಾಧ್ಯ ಇಲ್ಲ. ಆದಷ್ಟು ಅದು ಬ್ರೀಫಾಗಿ ಇದನ್ನು ಮಾಡಬೇಕು. ನಮ್ಮ ಖುಷ್ಕಿಸ್ಮತಿ, ದಟ್ ಮೀನ್ಸ್ ಭಾಗ್ಯ, ನಮ್ಮ ಭಾಗ್ಯ, ಫರಂಗಿಯರ ಆಡಳಿತ ಕ್ಲಚಸ್ಸಿಂದ ನಾವು 75 ವರ್ಷದ ಹಿಂಚೆ ಬಿಡುಗಡೆಯಾಗಿ ಸ್ವಾತಂತ್ರ್ಯವನ್ನು ಗಳಿಸಿದ್ವಿ. ಆವಾಗಲಿಂದನೂ ನಮ್ಮ ದೇಶ ಒಂದು ಸ್ವಿಂಗ್ನಲ್ಲಿ ಮುಂದೆ ಹೋಗ್ಕೊಂಡು ಬಂದು ಈ ಸ್ಥಿತಿಗೆ ಬಿಫೋರ್ 2014 ಇಟ್ ವಾಸ್ ಅಟ್ ದಿ 4th or 3rd ಪ್ಲೇಸ್ ಇನ್ ದ ವರ್ಲ್ಡ್ ನಮ್ಮ ದೇಶ ಇದ್ದಿತ್ತು. ಈಗ ನೀವು ಡೆಮಾಕ್ರಸಿ ಬಗ್ಗೆ ಥ್ರೆಟನಿಂಗ್ ಇದೆ ಅಂತ ಹೇಳ್ತಾ ಇದ್ದೀರಾ. ಅಷ್ಟೊಂದು ಭಯ ಪಡಬೇಕಾಗಿಲ್ಲ. ಏನು ಥ್ರೆಟ್ಸ್ ಇದ್ದಾವೆ, ಆವಾಗಲೂ ಇದ್ವು, ಬಟ್ ಅಷ್ಟೊಂದಿರಲಿಲ್ಲ. ಈಗ ಸ್ವಲ್ಪ ಜಾಸ್ತಿಯಾಗಿ ಕಾಣುತ್ತೆ. ಏನಿಲ್ಲ, ನಮ್ಮ ದೇಶ ಒಂದು ಮೊಸೈಕ್ ಕಲ್ಚರ್ ಅಂತ ಏನು ಹೇಳ್ತೀವಿ, ಈ ವರ್ಡನ್ನು ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಮೊಸೈಕ್ ಅಂತ ಹೇಳಿದರೆ ಮಿಕ್ಸ್ ಇರುತ್ತೆ. ಒಂದು ಬಣ್ಣ ಇರೋದಿಲ್ಲ, ಒಂದು ರೀತಿ ಇರೋದಿಲ್ಲ, ಒಂದು ಆಕಾರ ಇರೋದಿಲ್ಲ, ಅದನ್ನು ಮಿಕ್ಸ್ ಆಗಿ ಇರುತ್ತೆ. ಒಂದು ಹೂವಿನ ತೋಟ ಇದ್ದರೆ ಒಂದೇ ಥರ ಹೂಗಳು, ಕ್ರಿಸಾಂಥಿಮಮ್ಮು ಅಥವಾ ರೋಸು ಇದ್ದರೆ ಆ ಬ್ಯೂಟಿ ಕೊಡೋದಿಲ್ಲ. ಅದರಲ್ಲಿ ನಾನಾ ಥರ ಹೂಗಳಿದ್ರೆ ಎಷ್ಟು ಬ್ಯೂಟಿ ಇರುತ್ತೆ ಆ ಒಂದು ಇದರಲ್ಲಿ, ವನದಲ್ಲಿ. ಹಾಗೆ ನಮ್ಮ ದೇಶ ಇಡೀ ವಿಶ್ವದಲ್ಲೇ ಬ್ಯೂಟಿಫುಲ್ ಆದ ಡೆಮಾಕ್ರಸಿ ನಮ್ಮದು. ದಿ ಓಲ್ಡೆಸ್ಟ್ ಆ್ಯಂಡ್ ದಿ ಲಾರ್ಜೆಸ್ಟ್ ಡೆಮಾಕ್ರಸಿ ಅಂತ ಹೇಳ್ತಾರೆ. ಓಲ್ಡೆಸ್ಟ್ ಅಂತ ಹೇಳಿದರೆ ಏಷ್ಯಾ, ಆಮೇಲೆ ಇದು ಏಷ್ಯನ್ ಈ ಕಡೆ ಬಂದರೆ ಮಾತ್ರ ಆಗುತ್ತೆ. ಅದರ್ವೈಸ್ ದಿ ಅದರ್ ಕಂಟ್ರೀಸ್ ಆರ್ ದೇರ್ ವಿತ್ ದಿ ವರ್ಲ್ಡ್. ಆ ರೀತಿಯಲ್ಲಿ ನೋಡಿದರೆ ಅಂಥ ಬ್ಯೂಟಿಫುಲ್ ಡೆಮಾಕ್ರಸಿ ನಮ್ಮದು.
ಥ್ರೆಟನ್ ಆಗ್ತಾ ಇದೆ ಅಂತ ಹೇಳಿದರೆ ಅದು ಥ್ರೆಟನ್ ಆಗಲಿಕ್ಕೆ ನಾವು ಬಿಡೋದಿಲ್ಲ. ಇದನ್ನು ಏನಾದರೂ ಡ್ಯಾಮೇಜ್ ಆಗಲಿಕ್ಕೆ ಈ ಡೆಮಾಕ್ರಸಿನ. ರೆಸ್ಪಾನ್ಸಿಬಿಲಿಟಿ ಮೋಸ್ಟ್ಲಿ ಎಸ್, ನಾವು ಅಂತ ಹೇಳಿದ್ದೀವಿ. ನಾನು ಪದ ಬಳಸಿದ್ದೀನಿ. ನಾವು ಅಂತ ಹೇಳಿದರೆ ನಾವು ಪಬ್ಲಿಕ್, ನಾವು ಪ್ರಜೆಗಳು, ಭಾರತದ ಪ್ರಜೆಗಳು ಇದನ್ನು ಥ್ರೆಟನ್ ಆಗಲಿಕ್ಕೆ, ಇದನ್ನು ಡ್ಯಾಮೇಜ್ ಆಗಲಿಕ್ಕೆ ಬಿಡೋದಿಲ್ಲ. ನೋಟ್ ಇಟ್. ಅಂಥ ಭಯ ಏನೂ ಇಲ್ಲ. ಈಗ ನಮ್ಮ ಮಲ್ಟಿಕಲ್ಚರ್ ಅಂತ ನೀವು ಹೇಳಿದ್ರಿ. ಮಲ್ಟಿಕಲ್ಚರ್ ಅಂತ ಹೇಳಿದರೆ ಈಗ ನಮ್ಮ ದೇಶದಲ್ಲಿ ನಾನಾ ಭಾಷೆಗಳಿದ್ದಾವೆ, ನಾನಾ ರೀತಿಯ ಒಡೆತೊಡೆದು ಕಲ್ಚರ್ ಇದೆ, ಹಬ್ಬ ಹುಣ್ಣಿಮೆಗಳು ಬೇರೆ ಬೇರೆ ರೀತಿ. ಇದೆಲ್ಲ ಎಷ್ಟೆಲ್ಲ ಇದ್ರೂ ಅದರ ಜಾಗದಲ್ಲಿ ಅದರ ಜವಾಬ್ದಾರಿಯಿಂದ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ. ನಿಮಗೆ ಹೇಳಬೇಕು ಅಂತ ಹೇಳಿದರೆ ಒಂದು ಎಕ್ಸಾಂಪಲ್, ನಾನು ಇನ್ನೂ ಚಿಕ್ಕ ಹುಡುಗನಿದ್ದಾಗ ಉಗಾದಿ ಬಂದಾಗ ಅಕ್ಕಪಕ್ಕ ನಮ್ಮ ತಂದೆ ನಮ್ಮ ಫ್ರೆಂಡ್ಸ್ ಅವರು ಇವರು ಎಲ್ಲ ಹಬ್ಬಕ್ಕೆ ಕರೆಯೋರು ಮನೆಗೆ. ಅಲ್ಲಿ ಹೋಗಿ ನಾವು ಊಟ ಮಾಡ್ಕೊಂಡು ಬರ್ತಿದ್ವಿ. ಹೋಳಿಗೆ ಅದು ಇದು. ನಾವು ಬರೋಕ್ಕಿಂತ ಮುಂಚೆ ಒಂದು ಮನೆಯಲ್ಲಿ ಆಗಿರ್ತಕ್ಕಂಥ ಊಟಕ್ಕಿಂತ ಜಾಸ್ತಿ ಊಟ ನಮ್ಮ ಮನೆಯಲ್ಲಿರೋದು. ಯಾಕಂದರೆ ಬೇರೆಯವರು ಸರೌಂಡಿಂಗ್ಸ್ ಫ್ರೆಂಡ್ಸ್ ಅವರು ಎಲ್ಲ ತೊಗೊಂಡು ಬಂದು ಇದು ನಮ್ಮ ಹಬ್ಬದ್ದು ಬನ್ನಿ. ಅದೇ ರೀತಿ ರಂಜಾನ್ ಬಕ್ರೀದ್ನಲ್ಲಿ ನಾವು ಕರೆದು ಅವ್ರನ್ನ ತಗೊಂಡು ಬರ್ತಿದ್ವಿ, ಅವರು ನಾವು ಜೊತೆಗೆ ಊಟ ಮಾಡ್ತಿದ್ವಿ. ಅದೇ ರೀತಿ ಅವ್ರ ಮನೆಗಳಿಗೂ ಕಳಿಸ್ತಾ ಇದ್ವಿ. ಅಂಥ ಒಂದು ಹೊಂದಾಣಿಕೆಯಲ್ಲಿ ನಾವು ಹುಟ್ಟಿ ಬೆಳೆದು ಇದುವರೆಗೂ ನಮ್ಮ ದೇಶನ ಮುಂದುವರಿಸ್ಕೊಂಡು ಬಂದಿದ್ದೀವಿ. ರಿಪಬ್ಲಿಕ್ ಡೇ ಆಗಲಿ ಅಥವಾ ಇಂಡಿಪೆಂಡೆನ್ಸ್ ಡೇ ಆಗಲಿ, 14th ಆಗಸ್ಟ್ ಅಥವಾ 26 ಜನವರಿನಲ್ಲಿ ನೀವು ನಮ್ಮ ಸ್ಟೇಟ್ನಲ್ಲಿ ಬಿಟ್ಟು 15th ಆಗಸ್ಟ್ ಅಥವಾ 26 ಜನವರಿ ರಿಪಬ್ಲಿಕ್ ಡೇನಲ್ಲಿ ನೀವು ನೋಡಿದರೆ ನಮ್ಮ ಸ್ಟೇಟ್ನಲ್ಲಿ ನಮ್ಮ ಡಿಸ್ಟ್ರಿಕ್ನಲ್ಲಿ ಬಿಟ್ಟು ಡೆಲ್ಲಿದು ನೀವೇನಾದ್ರು ಟಿ ವಿನಲ್ಲಿ ನೋಡಿದರೆ ಅಲ್ಲಿ ಇಡೀ ಎಷ್ಟು ನಮ್ಮ ಸ್ಟೇಟ್ಸ್ಗಳಿದ್ದಾವೆ, 36 ಸ್ಟೇಟ್ಸ್ದು ಇದು ಜಾಂಗಿಗಳು ಅವೆಲ್ಲ ಹೋಗ್ತವೆ. ಆ ಬ್ಯೂಟಿ ಇನ್ಯಾವ ದೇಶದಲ್ಲಿ ನೋಡ್ತೀರಿ ನೀವು? ಇನ್ಯಾವ ದೇಶದಲ್ಲೂ ಅದನ್ನು ನೋಡೋಕ್ಕೆ ಬರೋಲ್ಲ. ಅಂಥ ದೇಶ ನಮ್ಮದು. ಆ ಹೊಂದಾಣಿಕೆ ಹೇಗೆ ಬರುತ್ತೆ? ಅದು ನಮ್ಮ ಭಾವನೆಗಳು ನಾವು ಹೊಂದಾಣಿಕೆಯಿಂದ ನಡೆಸ್ಕೊಂಡು ಹೋಗ್ತಾ ಇರೋದ್ರಿಂದ ಇದು ನಡೀತಾ ಇದೆ. ಅಂಥದ್ರಲ್ಲಿ ಈ ಬ್ಯೂಟಿ ಇನ್ನೆಲ್ಲೂ ಸಿಗಲ್ಲ. ಇದು ಬಹಳ ಸ್ಟ್ರಾಂಗ್ ಆಗಿದೆ ನಮ್ಮ ಬಾಂಡೇಜ್. ಇದನ್ನು ಹೊಳೆಯೋದಕ್ಕೂ ಆಗೋದಿಲ್ಲ. ಸ್ವಲ್ಪ ಫ್ಯಾಸಿಸ್ಟ್ ಫೋರ್ಸಸ್ ಯಾವ ಕಾಲದಲ್ಲಿ ಇರೋದಿಲ್ಲ, ಯಾವ ದೇಶದಲ್ಲಿ ಇರೋದಿಲ್ಲ. ನಮ್ಮ ದೇಶದಲ್ಲೂ ಇದೆ. ಅದಕ್ಕೊಂದು ಕಾಲ ಬಂದಿದೆ. ಅದರೊಂದು ಸ್ವಲ್ಪ ಪೀಕ್ನಲ್ಲಿ ಇರಬಹುದು, ತಗ್ಗುತ್ತೆ. ಅದು ಇವತ್ತಿಲ್ಲ ನಾಳೆ ಪ್ರೊವೈಡೆಡ್ ನಾವು ಭಾರತೀಯರು ನಮ್ಮ ಯೋಚನೆಗಳನ್ನು ಹೊಂದಾಣಿಕೆಯಿಂದ ಹೇಗೆ ನಮ್ಮ ಪೂರ್ವಜರು ತಗೊಂಡು ಬಂದಿದ್ದಾರೋ ದೇಶಕ್ಕೆ, ಈ ಮಟ್ಟಕ್ಕೆ, ಹಾಗೇ ನಾವೂ ನಡ್ಕೊಂಡು ಹೋದರೆ ದೇವರಾಣೆಗೂ ಹೇಳ್ತೀನಿ, ಏನು ಭಯ ಪಡಬೇಕಾದಿಲ್ಲ ಅಂತ. ಸೂಪರ್, ಎಕ್ಸಲೆಂಟ್ ಸರ್. ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಒಂದು ಮೊಘಲರ ಆಡಳಿತ ಇದ್ದಾಗ ಅವರು ಒಂದು ಇಸ್ಲಾಮಿಕ್ ಶಿಕ್ಷಣದ ಪ್ರಭಾವನ ಬೀರ್ತಾರೆ ದೇಶದಲ್ಲಿ. ಅದೇ ರೀತಿಯಾಗಿ ಒಂದು ಬ್ರಿಟಿಷ್ ರಾಜ್ ಕಾಲ ಬಂದಾಗ, ಬ್ರಿಟಿಷ್ ರಾಜ್ ಆಡಳಿತದಲ್ಲಿ ಏನಾಗುತ್ತೆ, ಈ ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳು, ಕಾಲೇಜುಗಳು ಈ ಇಂಡಿಯಾದಲ್ಲಿ ಓಪನ್ ಆಗುತ್ತೆ. ಸೊ ಆಗ ನಮ್ಮ ಆ ರಾಜಮನೆತನದವ್ರಿಗೆ ಕೇವಲ ಒಂದು ಎಜುಕೇಷನ್ ಸಿಸ್ಟಮ್ ಅನ್ನೋದು ತುಂಬ ಈಸಿ ಆಗುತ್ತೆ. ಬೇರೆ ರೀತಿಯಾಗಿ ಎಲ್ಲ ರೀತಿಯಾದ ವರ್ಗದವ್ರಿಗೆ, ಎಲ್ಲ ರೀತಿಯಾದ ಜನಗಳಿಗೆ ಶಿಕ್ಷಣ ಅನ್ನೋದು ತುಂಬ ಕಬ್ಬಿಣದ ಕಡಲೆ ಆಗಿರುತ್ತೆ. ಯಾಕಪ್ಪ ಅಂತಂದರೆ ಅಷ್ಟು ಪಾವರ್ಟಿ ಇತ್ತು ನಮ್ಮ ದೇಶದಲ್ಲಿ. ಸೊ ಆ ಒಂದು ರಾಜಮನೆತನದವ್ರಿಗೆ ಮಾತ್ರ ಒಂದು ಶಿಕ್ಷಣ ಒಂದು ಸಿಗ್ತಾ ಇತ್ತು. ಮತ್ತು ಹೆಣ್ಮಕ್ಳಿಗೆ ಶಿಕ್ಷಣ ಸಿಗ್ತಾ ಇರಲಿಲ್ಲ. 1ನೇ ತರಗತಿ 2ನೇ ತರಗತಿ ಓದೋದು ಒಂದು ದೊಡ್ಡ ಒಂದು ಸಾಧನೆ ಆಗಿತ್ತು ಆಗಿನ ಕಾಲದಲ್ಲಿ ಹೆಣ್ಮಕ್ಳು. ಬಟ್ ಈಗ ಒಂದು 80s 90s ಅಲ್ಲಿ ನಾವು 80-90 ದಶಕದಲ್ಲಿ ನೋಡಿದಾಗ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಚೇಂಜಸ್ ತುಂಬಾ ಬಂದಿದೆ. ಸೊ ಯಾವುದೇ ಅದರಲ್ಲಿ ಈಗ ಶಿಕ್ಷಣ ಪದ್ಧತಿಯಲ್ಲಿ ಯಾವುದೇ ಧರ್ಮ ಇರಲಿಲ್ಲ, ಯಾವುದೇ ಜಾತಿ ಇರಲಿಲ್ಲ, ಯಾವುದೇ ಒಂದು ಭೇದ ಭಾವ ಅನ್ನೋದು ಇರಲಿಲ್ಲ. ಸೊ ಏನಾಗ್ತಾ ಇದೆ, ದಿನ ಕಳೀತಾ ಈ ಏನು ಫ್ಯಾಸಿಸ್ಟ್ ಅಂತ ಅಂದರು ಸರ್, ಫ್ಯಾಸಿಸ್ಟ್ಗಳ ಕಡೆಯಿಂದ ಈ ಒಂದು ಧರ್ಮನ ಶಿಕ್ಷಣದಲ್ಲಿ ಬಿತ್ತೋದಾಗ್ಲಿ, ಮೊನ್ನೆ ಎಲ್ಲ ಹಿಜಾಬ್ ಬಗ್ಗೆ ನೀವೆಲ್ಲ ಕೇಳಿದ್ರಿ, ಹಿಜಾಬ್ ಸಂಘರ್ಷ ಆಯಿತು. ಇದರಿಂದ ಎಷ್ಟೋ PUC ಮಕ್ಕಳು ಓದ್ದೇನೆ ಸ್ಕೋರಿಂಗ್ಸ್ ಕಡಿಮೆ ಆಯಿತು. ಯಾಕೆಂದರೆ 60% ಅಕ್ರಾಸ್ ಕರ್ನಾಟಕ 60% ರಿಸಲ್ಟ್ ಬಂದಿದೆ ಕರ್ನಾಟಕದಲ್ಲಿ. 9 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು, ಮಾರ್ಕ್ಸ್ ಕಡಿಮೆ ಬಂದಿದೆ, ನಾವು ಫೇಲ್ ಆಗಿದ್ದೀವಿ ಅಂತ. ಇದೆಲ್ಲ ಆಗ್ತಾ ಇರೋದು, ಇದಕ್ಕೆಲ್ಲ ಡಿಸ್ಟರ್ಬ್ ಆಗ್ತಾ ಇರೋದು ಯಾರು? ನಮ್ಮ ಒಂದು ಮನಸ್ಥಿತಿಗಳು.
ಸೊ ಇದು ನಿಲ್ಲಬೇಕು. ಎಜುಕೇಷನ್ ಸಿಸ್ಟಮಲ್ಲಿ ಧರ್ಮ ಅನ್ನೋದು ಬರಬೇಕು. ಧರ್ಮ ಅನ್ನೋದು ಬರಲಿ, ಎಲ್ಲರಿಗೂ ಅವ್ರವ್ರ ಧರ್ಮ ಗ್ರೇಟ್, ಅವ್ರವ್ರಿಗೆ ಅವ್ರದ್ದೇ ಆದಂಥ ಸೆಟ್ ಆಫ್ ಪಾಲಿಸೀಸ್ ಇರುತ್ತೆ, ಅವ್ರದ್ದಾದ ಸೆಟ್ ಆಫ್ ರೈಟ್ಸ್ ಇರುತ್ತೆ, ಪಾಲಿಸ್ಲಿ, ಅದನ್ನ ಮನೆಯಲ್ಲಿ ಪಾಲಿಸ್ಲಿ. ಧರ್ಮದ ಶಿಕ್ಷಣ ಬೇಕು, ನಾನು ಬೇಡ ಅಂತ ಹೇಳೋದಿಲ್ಲ, ಅದು ಕೆಲವು ಮಟ್ಟಕ್ಕೆ ಮಾತ್ರ ಅದು ಸೀಮಿತವಾಗಿರಬೇಕು. ಅದೇ ಶಿಕ್ಷಣ ಆಗ್ಬಾರ್ದು. ಧರ್ಮನೇ ಶಿಕ್ಷಣ ಆದರೆ ಖಂಡಿತ ಈ ರೀತಿ ಆಗೋಕ್ಕೆ ಕಾರಣ ಆಗುತ್ತೆ. Sanju, I just wanted to clarify one thing. Earlier, after pre-independence, ಕೆಲವೊಂದು ಈ ಥರ ಈ ಸನ್ನಿವೇಶಗಳನ್ನು ನಾವು ನೋಡಲಿಕ್ಕೆ ಕಾಣಬಹುದು. ಪೋಸ್ಟ್ ಇಂಡಿಪೆಂಡೆನ್ಸ್ ಯಾವುದೇ ತರಹದ ರಿಲಿಜಿಯಸ್ ಇಂಟಾಕ್ಸಿಕೇಶನ್ಸ್ನ ಎಜುಕೇಷನ್ ಸಿಸ್ಟಮಲ್ಲಿ ನಾವು ಕಂಡಿಲ್ಲ ಅಂತ ಹೇಳಿ ನನಗೆ ಅನಿಸುತ್ತೆ. ನೀವು ಹೇಳಿದ್ದು ಅದು ಪ್ರೀ ಇಂಡಿಪೆಂಡೆನ್ಸ್ ಅನ್ನೋದು ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಂತಹ. ಸೊ ಪ್ರೆಸೆಂಟ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್ ಆ ಥರ ಯಾವುದೇ ಎಜುಕೇಷನ್ನ ಕರಪ್ಷನ್ನ ನಮಗೆ ಕಂಡು ಬಂದಿಲ್ಲ. ಮುಂಚೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಗುರುಕುಲ ಸಿಸ್ಟಮ್ ಅಲ್ಲಿ ಎಷ್ಟು ಜನ ಕಲ್ತಿದ್ದಾರೆ. ಒಂದು ತಾಳೆಗರಿ ಎಜುಕೇಶನ್ ಸಿಸ್ಟಮ್ ಇಂದ ಹಿಡ್ಕೊಂಡು ಈಗಿನ ಡಿಜಿಟಲ್ ಕ್ಲಾಸ್ ರೂಮ್ ಶಿಕ್ಷಣದವರೆಗೂ ಎಜುಕೇಶನ್ ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಆಗ ಶಿಕ್ಷಣ ಇಲಾಖೆ ಅಂತ ಇರಲಿಲ್ಲ, ಶಿಕ್ಷಣ ಇಲಾಖೆ ಸಪರೇಟ್ ಆಗಿದೆ. ಶಿಕ್ಷಣ ಇಲಾಖೆಗೆ ಸಪರೇಟ್ ಬಜೆಟ್ ಮಂಡಿಸ್ತಾ ಇದ್ದಾರೆ. ಅಂದ್ರೆ ಎಷ್ಟು ಮಹತ್ವನ ಕೊಡ್ತಾ ಇದ್ದಾರೆ ಎಜುಕೇಶನ್ ಸಿಸ್ಟಮ್ಗೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬಹುದು. ಆ ಒಂದು ಕ್ವಾಲಿಟಿ ಸಿಸ್ಟಮ್ ತರೋದಕ್ಕೆ, ಕ್ವಾಲಿಟಿ ಎಜುಕೇಶನ್ ತರೋದಕ್ಕೆ ಸರ್ಕಾರಗಳಾಗ್ಲಿ ಮತ್ತೆ ಸಂಘ ಸಂಸ್ಥೆಗಳಾಗ್ಲಿ ಸಾಕಷ್ಟು ಪಾತ್ರಗಳನ್ನ ವಹಿಸ್ತಾ ಇದೆ. ಬಟ್ ಅದನ್ನ ಒಳ್ಳೆ ರೀತಿಯಾಗಿ ತಗೊಂಡು ಹೋಗೋದು ನಮ್ಮೆಲ್ಲರ ಕರ್ತವ್ಯ. ಅದು ಕೇವಲ ಗೋರ್ಮೆಂಟ್ ಕರ್ತವ್ಯ ಅಲ್ಲ, ಮತ್ತೆ ಕೇಂದ್ರ ಸರ್ಕಾರದ ಕರ್ತವ್ಯ ಅಲ್ಲ, ಅದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಆಗಿರುತ್ತೆ. ಈಗ ನೆನ್ನೆ ಮನೆಯದಲ್ಲ ಅದು. ಸಂಜು, ನಿಮ್ಮ ನನ್ನ ಒಂದು ಶಾಲೆಯ ಟೈಮಿಂದ ಹಿಜಾಬ್ ಅನ್ನೋದು ಇತ್ತಲ್ಲ. ಸೊ ಅದನ್ನ ಯಾವಾಗ ಪೋರ್ಟ್ರೇ ಮಾಡಿದ್ರು ಅಂದ್ರೆ ಅದು ಈಗ ಇತ್ತೀಚೆಗೆ ಅದನ್ನ ಪೋರ್ಟ್ರೇ ಮಾಡಿ ಅದನ್ನ ದೊಡ್ಡ ಒಂದು ಇಶ್ಯೂ ಮಾಡೋಕಾಯ್ತು. ಅವರವರ ಪೊಲಿಟಿಕಲ್ ಇಂಟ್ರೆಸ್ಟ್ಗೆ ಅನುಕೂಲ ಆಗ್ಲಿ ಅಂತ ಅದನ್ನ ಮಾಡಿದ್ರು. ಬಟ್ ಅದು ಎಲ್ಲೋ ಒಂದ್ ಕಡೆ ಆ ಎಜುಕೇಶನ್ ಸಿಸ್ಟಮ್ ನ ಸ್ಪಾಯಿಲ್ ಮಾಡ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಒಂದು ದೇಶದ ಘನತೆನೂ ಇಂಟರ್ನ್ಯಾಷನಲ್ ಲೆವೆಲ್ ಸ್ಪಾಯಿಲ್ ಆಯ್ತು. ಸೊ ಇದಕ್ಕೆ ಮುಂದಿನ ದಿನಗಳಲ್ಲಿ ಯಾರು ಅದಕ್ಕೆ ಅವಕಾಶ ಕೊಡಬಾರ್ದು. ಎಲ್ರಿಗೂ ಅವ್ರ ಧರ್ಮದ ಬಗ್ಗೆ ಗೌರವ ಇದೆ, ಅದನ್ನ ಪಾಲಿಸಬೇಕು. ಆ ಧರ್ಮದ ಗೌರವನ ಯಾರು ಬಿಟ್ಕೊಡ್ಬಾರ್ದು. ಅದ್ರ ಜೊತೆಗೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಆ ಧರ್ಮನ ತರಬಾರ್ದು ಅಂತ ನನ್ನ ಒಂದು ಮನವಿ. ಸೂಪರ್. ಸೊ ಯಾವುದೇ ತರಹದ ಕೇವಲ ಹಿಜಾಬ್ ಇಶ್ಯೂನೇ ಅಂತಲ್ಲ, ಯಾವುದೇ ರಿಲಿಜಿಯಸ್ ಆ್ಯಂಗಲ್, ರಿಲಿಜಿಯಸ್ ಇಶ್ಯೂಸ್ನ ಎಜುಕೇಷನ್ಗೆ ಕನೆಕ್ಟೆಡ್ ಆಗಿ ಇರಬಾರ್ದು. ಸೂಪರ್. ಸೊ ಲೆಟ್ಸ್ ಮೂವ್ ಆನ್ ಟು ಡಾಕ್ಟರ್ ಮಹೇಂದ್ರ ಕುಮಾರ್ ಸರ್. ಸರ್, ದ ಮೇನ್ ಅಜೆಂಡಾ ಆಫ್ ದಿಸ್ ಪ್ರೋಗ್ರಾಮ್, ಇವತ್ತಿನ ಡಿಬೇಟಿನ ಮುಖ್ಯ ಥೀಮ್ ಬಂದು ಅಪ್ಹೋಲ್ಡಿಂಗ್ ಯೂನಿಟಿ ಇದೆ ಸರ್. ರಿಲಿಜಿಯಸ್ ಹಾರ್ಮೋನಿ ಬಗ್ಗೆ ಮತ್ತು ಸ್ಟ್ರೆಂಥನಿಂಗ್ ಬಿಟ್ವೀನ್ ಕಮ್ಯುನಿಟೀಸ್ ಬಗ್ಗೆ ನಿಮ್ಮ ಅನಿಸಿಕೆಗಳು ಸರ್. ಇಲ್ಲಿ ದೇಶದ ಐಕ್ಯತೆ ಅಥವಾ ಯೂನಿಟಿ ಬಗ್ಗೆ ನೀವು ವಿಷಯವನ್ನು ಎತ್ಕೊಂಡಿದ್ದೀರಿ. ಅದರ ಜೊತೆಯಲ್ಲಿ ಕಮ್ಯುನಲ್ ಹಾರ್ಮನಿ ಅಂದರೆ ಕೋಮು ಸೌಹಾರ್ದತೆಯನ್ನು ಕಾಪಾಡ್ತಕ್ಕಂಥದ್ದು. ಇಲ್ಲಿ ನಾವು ನಮ್ಮ ದೇಶ ಏನಿದೆ ಐಕ್ಯತೆಯನ್ನು ಉಳಿಸ್ಕೊಳ್ಳಿಕ್ಕಾಗಿ ನಾವು ಹಲವಾರು ರೀತಿಯಾಗಿರ್ತಕ್ಕಂಥ ಸಂಕೇತಗಳನ್ನು ಇಟ್ಕೊಂಡಿದ್ದೀವಿ. ಉದಾಹರಣೆಗೆ ನಮಗೆ ದೇಶಕ್ಕೆ ಒಂದೇ ಸಂವಿಧಾನ ಇದೆ. ನೀವು ಅಮೇರಿಕಕ್ಕೆ ಹೋದರೆ 2 ಸಂವಿಧಾನ ಇದೆ, ಅಥವಾ ಬೇರೆ ದೇಶಗಳಲ್ಲಿ ಏನಿದೆ ಸ್ಟೇಟ್ಗೂ ಒಂದು ಸಂವಿಧಾನ ಇರ್ತದೆ, ಸೆಂಟ್ರಲ್ಗೂ ಒಂದು ಸಂವಿಧಾನ ಇರ್ತದೆ. ಭಾರತದಲ್ಲಿ ಹಂಗಿಲ್ಲ. ಭಾರತದಲ್ಲಿ ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಇದು ಒಂದು ಐಕ್ಯತೆ ಮೂಡಿಸ್ತಕ್ಕಂಥದ್ದು. ನಮ್ಮ ಧ್ವಜ ಇರ್ಬೋದು, ಐಕ್ಯತೆಯನ್ನು ಮೂಡಿಸ್ತದೆ. ಹಾಗೆಯೇ ನಮ್ಮ ರಾಷ್ಟ್ರಗೀತೆ, ಹೀಗೆ ಕೆಲವಾರು ಇದನ್ನು ನಾವು ಮತ್ತು ಹೆಚ್ಚು ಸೆಂಟ್ರಲ್ ಗೌರ್ಮೆಂಟ್ಗೆ ಅಧಿಕಾರವನ್ನು ನಾವು ಕೊಟ್ಟಿದ್ದೀವಿ. ಹಾಗಾಗಿ ಇವೆಲ್ಲವೂ ಸಹಿತ ದೇಶದಲ್ಲಿ ಐಕ್ಯತೆಯನ್ನು ಮೂಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಅದರ ಜೊತೆಯಲ್ಲಿ 42nd ಅಮೆಂಡ್ಮೆಂಟ್ ಸೆಕ್ಯುಲರ್ ಅನ್ನೋ ಶಬ್ದವನ್ನು ನಾವು ಸೇರಿಸ್ಕೊಂಡ್ವಿ. 72ನಲ್ಲಿ ನಾವು ಅದನ್ನು ಸೇರಿಸ್ಕೊಂಡ್ವಿ. ಅಂದರೆ ಇಲ್ಲಿ ಜಾತ್ಯತೀತತೆಯ ರಾಷ್ಟ್ರವನ್ನಾಗಿ ನಾವು ರೂಪಿಸ್ಕೊಂಡ್ವಿ. ಸೊ ಈ ಎಲ್ಲ ಅಂಶಗಳು ಸಹಿತವಾಗಿ ಐಕ್ಯತೆಯನ್ನು ರೂಪಿಸ್ತಕ್ಕಂತಹ ಪ್ರಯತ್ನಗಳು ಆಗಿದ್ದಾವೆ. ಇದರ ಜೊತೆಯಲ್ಲಿ ಸರ್ಕಾರವೂ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಐಕ್ಯತೆಯ ಬಗ್ಗೆ. ಬಟ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ಸಂಜಯ್ ಸರ್ ಹೇಳ್ದಂಗೆ ಇಲ್ಲಿ ಶಿಕ್ಷಣದಲ್ಲಿ ಧರ್ಮ ಇಲ್ಲ. ವಾಸ್ತವಿಕವಾಗಿ ಇತ್ತೀಚಿನ ದಿನಗಳಲ್ಲಿ ತಾವು ಹೇಳಿದಾಗೆ ಧಾರ್ಮಿಕವಾಗಿರ್ತಕ್ಕಂಥ ಯಾವ ಭಾವನೆಗಳು ಇಲ್ಲ. ಅಂದರೆ ಇದು ಇನ್ಫಾರ್ಮಲ್ ಆಗಿ, ಅಂದರೆ ಅನೌಪಚಾರಿಕವಾಗಿ ಅಲ್ಲಿ ಕ್ಯಾಂಪಸ್ ಒಳಗಡೆ ನುಗ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಅವ್ರು ಮಾಡ್ತಾಯಿದ್ದಾರೆ. ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಸಿಲೆಬಸ್ನನ್ನು ನೋಡ್ತಕ್ಕಂಥ ದೃಷ್ಟಿಕೋನನೂ ಇವತ್ತು ಬದಲಾಗಿದೆ, ಚೇಂಜಸ್ ಆಗಿದೆ. ಈಗ ನಮ್ಮ ಮೊನ್ನೆ ಕರ್ನಾಟಕ ಪಠ್ಯಪುಸ್ತಕಗಳ ಸಮಿತಿಯ ಸಾಕಷ್ಟು ಹಗರಣಗಳನ್ನು ನಾವು ಕಾಣ್ತಾ ಬಂದ್ವಿ. ಅಂದರೆ
ಕೆಲವು ಅಂಶ ನಾನಿಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಅದನ್ನು. ಕೆಲವು ಅಂಶಗಳನ್ನು ಅವರು ತೆಗೆದ್ರು, ಕೆಲವು ಅಂಶಗಳನ್ನು ಕಡಿಮೆ ಮಾಡಿದರು ಅವರು. ಅದನ್ನು ಕಡಿಮೆ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯನ್ನು ಅವರು ನೇಮಿಸಿದರು. ಆ ವ್ಯಕ್ತಿ ಇವನೇ ಅಲ್ಲ, ಟೀಚರೇ ಅಲ್ಲ, ಅವನು ವಿದ್ವಾಂಸನೂ ಅಲ್ಲ, ಭಾಷಾ ತಜ್ಞನೂ ಅಲ್ಲ, ಯಾವುದೂ ಅಲ್ಲ. ಒಬ್ಬ ವ್ಯಕ್ತಿ ಒಂದು ಸಿಲೆಬಸ್ಸನ್ನು ಮಾಡಬೇಕಾದ್ರೆ ಸಮಗ್ರವಾಗಿರ್ತಕ್ಕಂಥ ದೃಷ್ಟಿಕೋನ ಇರಬೇಕು, ತಳಸ್ಪರ್ಶಿಯಾಗಿ ಎಲ್ಲವನ್ನು ಅಧ್ಯಯನ ಮಾಡಿರ್ತಕ್ಕಂಥ ವ್ಯಕ್ತಿಯಾಗಿರಬೇಕು. ಬಟ್ ಅದೇನಾಗಿದೆ ಅಂದರೆ ಯಾವುದೋ ರಾಜಕೀಯ ಪಕ್ಷದ ಅಜೆಂಡಾವನ್ನು ಅದರೊಳಗಡೆ ಸೇರಿಸಲಿಕ್ಕೋಸ್ಕರವಾಗಿ ಆ ಒಂದು ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನು ಅವ್ರು ಮಾಡಿದರು. ಅಂದರೆ ಈ ಉದಾಹರಣೆ ಕನಕದಾಸನ ಕಡಿಮೆ ಮಾಡಿದರು ಅವರು, ಅಥವಾ ಕೆಂಪೇಗೌಡನ ಕಡಿಮೆ ಮಾಡಿದರು. ಈಗ ಕೆಲವು ಅಂಶಗಳನ್ನು ಅಲ್ಲಿ ಕಡಿಮೆ ಮಾಡಿದರು, ಕೆಲವು ಅಂಶಗಳನ್ನು ಅವರು ಹೈಲೈಟ್ ಮಾಡ್ತಾ ಹೋದರು. ಯಾಕೆ ಅಂದರೆ ಮಗು ಕೆಲವೇನಾಗ್ತದೆ, ಶಾಲೆ ಬಿಟ್ಟ ಮಕ್ಕಳು ಅಷ್ಟೇ ಓದಿ ಹೊರಗಡೆ ಹೋಗ್ಬಿಟ್ರೆ ಅವ್ನಿಗೆ ಅಷ್ಟೇ ಆಲೋಚನೆ ಇರ್ತದೆ, ವಿವೇಚನೆ ಇರ್ತದೆ, ಅಷ್ಟೇ ವರ್ತನೆಗಳಿರ್ತದೆ, ಸಮಾಜವನ್ನು ಅಷ್ಟೇ ಅವನು ತಿಳ್ಕೊಳ್ತಾನೆ. ಹಾಗಾಗಿ ನಾವು ಶಿಕ್ಷಣದ ಪಠ್ಯಕ್ರಮವನ್ನು ರೂಪಿಸಬೇಕಾದ್ರೆ ಅದನ್ನು ಮಕ್ಕಳಿಗೆ ಅಗತ್ಯ ಇರುವ ವಸ್ತುಗಳು, ಅಗತ್ಯ ಇರುವುದನ್ನು ನಾವು ಸೇರಿಸಬೇಕಾಗ್ತದೆ ಒಂದು. ಸೊ ಎರಡನೇದಾಗಿ ನೀವು ರಿಲಿಜಿಯಸ್ ಹಾರ್ಮೋನಿ ಅಂತ ಹೇಳಿ, ಇಲ್ಲಿ ಸಾಮಾನ್ಯವಾಗಿ ನಾನು ಅಧ್ಯಯನ ಮಾಡಿದ ಸುಮಾರು ಇಡೀ ವಿಶ್ವದಲ್ಲಿ 12 ಪ್ರಮುಖ ಧರ್ಮಗಳಿವೆ. ಯಾವ ಧರ್ಮ ಸಂಸ್ಥಾಪಕರು ನಾನು ಧರ್ಮ ಸ್ಥಾಪನೆ ಮಾಡ್ತೀನಿ ಅಂತ ಹೇಳ್ಕೊಂಡಿಲ್ಲ. ಅಂದರೆ ಒಂದು ದೈವ ಕಲ್ಪನೆ ಇದೆ, ಆ ದೈವ ಕಲ್ಪನೆಗೆ ಅವರ ಸಿದ್ಧಾಂತವನ್ನು ಅವರು ಮಂಡಿಸಿದ್ರು, ಅಂದರೆ ಅವ್ರ ದೃಷ್ಟಿಕೋನವನ್ನು ಮಂಡಿಸಿದ್ರು. ಈ ಉದಾಹರಣೆಗೆ ನಮ್ಮಲ್ಲಿ ಹಿಂದೂ ಇರ್ಬೋದು, ಅಥವಾ ಕ್ರಿಶ್ಚಿಯನ್ ಇರ್ಬೋದು, ಜೊರಾಸ್ಟ್ರಿಯನ್ ಇರ್ಬೋದು, ಅಥವಾ ಇನ್ಯಾವುದೇ ಮುಸ್ಲಿಮ್ ಇರ್ಬೋದು, ಯಾವುದೇ ಇರ್ಬೋದು. ಇದೆಲ್ಲದರ ಧರ್ಮಸ್ಥಾಪಕರಿಗೆ ಕ್ರಿಶ್ಚಿಯನ್ ಬಂದ ಅವನ ದೃಷ್ಟಿಕೋನವನ್ನು ಅವನು ಹೇಳಿದೆ. ನಾನು ದೈವ ಕಲ್ಪನೆಯನ್ನು ಈಗ ನಂಬ್ತೀನಪ್ಪ, ಆ ದೈವ ಕಲ್ಪನೆಯನ್ನು ನಂಬಬೇಕಾದ್ರೆ ಅವನೊಡನೆ ನಾನು ಅನುಸಂಧಾನ ಆಗಬೇಕಂದ್ರೆ ಈ ನಿಯಮಗಳನ್ನು ಇನ್ನು ಅನುಸರಿಸಿದರೆ ನೀನು ಆಗ್ತೀಯಾ ಅಂತ ಹೇಳ್ದ. ಹಂಗಂದ್ಬಿಟ್ಟು ಅವನು ಇನ್ನೊಂದು ಧರ್ಮದ ಅಸಹಿಷ್ಣುತೆಯನ್ನು ಬೋಧಿಸಲಿಲ್ಲ. ಅವನು ಇನ್ನೊಂದು ಧರ್ಮದ ಅಸಹಿಷ್ಣುತೆಯ ಬಗ್ಗೆ ಅವನು ಯಾವ ಮಾತನ್ನೂ ಆಡಲಿಲ್ಲ. ಅವನು ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸು ಅಂತ ಹೇಳ್ದೆ, ಎಲ್ಲರೂ ಸೌಹಾರ್ದದಿಂದ ಇರಿ ಅಂತ ಹೇಳ್ದೆ. ಅವನು ಅವ್ರ ಜೊತೆ ಬಡದಾಡಿ ಅಂತ ಎಂದೂ ಹೇಳಿಲ್ಲ. ಮೊಹಮ್ಮದ್ ಪೈಗಂಬರ್ ಬಂದ, ಮೊಹಮ್ಮದ್ ಪೈಗಂಬರ್ಗಿಂತ ಹಿಂದೆ ಇಬ್ರಾಹಿಂ ಅಂತಕ್ಕಂಥವ್ರದ್ದು, ಅಂದರೆ 21 ತಲೆಮಾರುಗಳ ಹಿಂದೆ ಇಬ್ರಾಹಿಂ ಅಂತಕ್ಕಂಥವ್ರದ್ದು. ಆ ಇಬ್ರಾಹಿಮರಿಂದ ನಮಗೆ ಈ ಇಸ್ಲಾಂ ಧರ್ಮ ಬಂದಿರತಕ್ಕಂಥದ್ದು. ಇವರು ಪೈಗಂಬರರಷ್ಟೇ. ಹಾಗಾದರೆ ಇಬ್ಬರು ಏನು ಮಾಡಿದರು, ಇವರು ಮೊಹಮ್ಮದ್ ಪೈಗಂಬರು ಆ ಇಬ್ರಾಹಿಮನ ಮೂಲ ತತ್ವಗಳನ್ನು ಅರೇಬಿಯಾ ದೇಶಗಳಲ್ಲಿ ಏನಾಗಿತ್ತಂದರೆ ಅಲ್ಲಿ ಅನೇಕ ದೇವರನ್ನು ಉಪಾಸನೆ ಮಾಡೋದು, ತಮ್ಮಲ್ಲೇ ಕಲಹಗಳಿದ್ದರಿಂದ ಅದನ್ನು ಹೋಗಲಾಡಿಸುವ ದೃಷ್ಟಿಯಿಂದ, ಐಕ್ಯತೆಯನ್ನು ತರುವ ದೃಷ್ಟಿಯಿಂದ ಆ ಅಂಶಗಳನ್ನು ಅವರಿಗೆ ಬೋಧನೆ ಮಾಡಿದರು ಅಷ್ಟೇ. ಅವರು ಆ ತತ್ವಗಳನ್ನು ನೀವು ಈ ಕುರಾನ್ ಓದಬೇಕು, ಓದಿದ್ರೆ ಮನುಷ್ಯನಿಗೆ ಸಹಕಾರ, ಸೌಹಾರ್ದ, ಸಹಬಾಳ್ವೆ, ಅಥವಾ ಒಬ್ಬ ಭಗವಂತನನ್ನು ನೆನಪು ಮಾಡ್ತಕ್ಕಂಥದ್ದು, ಜೀವನದಲ್ಲಿ ಶಿಸ್ತು, ಇವೆಲ್ಲವೂ ಅಂದರೆ ಮನುಷ್ಯನನ್ನು ಒಂದು ಶಿಸ್ತಿಗೆ ಒಳಪಡಿಸಿ ದೈವ ಕಲ್ಪನೆಯತ್ತ ಅವನು ಹೋಗ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿದಂಥ ಧರ್ಮಸ್ಥಾಪಕರು ಅವರೆಲ್ಲರೂ ಸಹಿತ. ನೀವು ಹಿಂದೂ ಧರ್ಮನ ತೆಗೆದುಕೊಳ್ಳಿ, ಹಿಂದೂ ಧರ್ಮದಲ್ಲಿಯೂ ಸಹಿತವಾಗಿ ಸನಾತನ ಪರಂಪರೆಯಲ್ಲಿ ಅದೇ ಮೌಲ್ಯಗಳನ್ನು ಹೇಳಿದೆ. ನೀವು ಮೂಲಭೂತವಾಗಿ ಎಲ್ಲ ಧರ್ಮ ಗ್ರಂಥಗಳನ್ನ ಇಟ್ಕೊಳ್ಳಿ, ಭಾಷೆ ಬೇರೆ ಇದೆ, ಬಟ್ ಮೂಲ ತತ್ವಗಳೊಂದೇ ಇದೆ. ಬಟ್ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲೆಲ್ಲೋ ವ್ಯತ್ಯಾಸಗಳನ್ನು ಉಂಟಾಗಿದೆ ಅಷ್ಟೇ. ಹಾಗಾಗಿ ಈಗ ನಾವು ಅಕ್ಕಿಯನ್ನು ಕನ್ನಡದಲ್ಲಿ ಅಕ್ಕಿ ಅಂತೀವಿ, ಇಂಗ್ಲೀಷ್ನಲ್ಲಿ ರೈಸ್ ಅಂತೀವಿ, ಹಿಂದಿಯಲ್ಲಿ ಚಾವಲ್ ಅಂತೀವಿ. ಬಟ್ ಒಬ್ಬ ಬಂದು ಚಾವಲ್ ಕೊಡಿ ಅಂತಾನೆ, ಇನ್ನೊಬ್ಬ ಬಂದು ರೈಸ್ ಕೊಡಿ ಅಂತಾನೆ, ಇವನು ಬಂದು ಅಕ್ಕಿ ಕೊಡು ಅಂತಾನೆ. ಬೇರೆ ವಸ್ತು ಕೊಡ್ತಾನೆ, ಒಂದೇ ವಸ್ತು ಕೊಡ್ತಾನೆ. ಹಾಗಾಗಿ ಅಲ್ಲಾನ್ನಿ, ಖುದಾನ್ನಿ, ಈಶ್ವರಾನ್ನಿ, ಓಂಕಾರಾನ್ನಿ ಏನಾದರೂ ನೀವು ಹೇಳಿ, ಬಟ್ ಇದು ಶಬ್ದ ಜಗತ್ತಿನಲ್ಲಿ ಶಬ್ದಕ್ಕೆ ಸಂಬಂಧಪಟ್ಟಿದ್ದೇ ಹೊರತು ಪರಮಾತ್ಮ ನಿರಾಕಾರ. ಅವನು ನಿರಾಕಾರ ಜಗತ್ತಿಗೆ ಈ ಶಬ್ದದ ಸಂಬಂಧ ಇಲ್ಲ. ಅವನ ಮನಸ್ಸಿನ ಆ ಭಾವನಾತ್ಮಕವಾಗಿರ್ತಕ್ಕಂಥ ಅನುಸಂಧಾನದ ಒಂದು ಪ್ರಯತ್ನ ಏನಿರ್ತದೆ ಅದೇ ಭಾಳ ಮುಖ್ಯವಾಗಿರ್ತಕ್ಕಂಥ. ಇದು ಮೂಲಭೂತವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಎಲ್ಲ ಧರ್ಮಗಳು ಒಂದೇ ತತ್ವಗಳನ್ನು ಬೋಧಿಸ್ತದೆ ಎನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಹಾಗಾಗಿ ನಮ್ಮ ವೇಷಗಳು ಬೇರೆ ಬೇರೆ ಇರ್ಬೋದು, ಅದು ಅವರ ಸ್ವಾತಂತ್ರ್ಯ. ಅದು ಈಗ ನಾನು ಅಡ್ಡನಾಮ ಹಾಕ್ಬೋದು, ಉದ್ದನಾಮ ಹಾಕ್ಬೋದು, ಇಲ್ಲ ತಲೆ ಬಳಸ್ಬೋದು, ಗಡ್ಡ ಬಳಸ್ಬೋದು, ಅದು ಅವನು ಒಪ್ಪಿಕೊಂಡಂತಹ ಒಂದು ಅವನ ವ್ಯವಸ್ಥೆ, ಅದು ಪರಂಪರೆ, ಅದು ಸಂಸ್ಕೃತಿ. ಅದು ಯಾವಾಗ ನಾನು ಇನ್ನೊಬ್ಬರನ್ನು ಸಂಸ್ಕೃತಿಯನ್ನು ಗೌರವಿಸ್ತೀನಿ ಆಗ ಅವರು ನನ್ನ ಸಂಸ್ಕೃತಿಯನ್ನು ಗೌರವಿಸ್ತಾರೆ. ಯಾವಾಗಲೂ ನಾನು ಹೇಳೋದು ಮುಖ್ಯ ಅಲ್ಲ, ಇನ್ನೊಬ್ಬನು ಹೇಳೋದನ್ನು ನಾನೇನು ಮಾಡಬೇಕಾಗ್ತದೆ, ಕೇಳೋದು ಮುಖ್ಯ. ಸೊ ಇನ್ನೊಬ್ಬನನ್ನು ಸ್ಟ್ರೆಂಥನ್ ಮಾಡಿದರೆ ನಾನು ಸ್ಟ್ರೆಂಥನ್ ಆಗ್ತಾ ಹೋಗ್ತೇನೆ. ನನ್ನದನ್ನೇ ನಾನು ಹೇಳ್ಕೊಂಡು ಅಡ್ಡಾಡಿದ್ರೆ ನಾನು ಸ್ಟ್ರೆಂಥನ್ ಆಗಲಿ ಸಾಧ್ಯತೆ ಇಲ್ಲ. ಹಾಗಾಗಿ ಬೇರೆ ಧರ್ಮಗಳು, ಬೇರೆ ವ್ಯವಸ್ಥೆಗಳು ಏನು ಹೇಳ್ತಿದೆ ಅದನ್ನು ವಿ ಶುಡ್ ಬಿ ಎ ಗುಡ್ ಲಿಸ್ನರ್. ನಾವು ಕೇಳಬೇಕು, ಆಲಿಸ್ಬೇಕು, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಸರ್ ಹೇಳ್ತಾಯಿದ್ರು, ಭಾಳ ಒಳ್ಳೆ ವಿಚಾರವನ್ನು ಹೇಳ್ತಾಯಿದ್ರು. ನಾವೆಲ್ಲೂ ಒಂದು ಕಾಲದಲ್ಲಿ ಅವರು ಉಗಾದಿ ಹಬ್ಬ ಮಾಡಿದಾಗ ಹೋಳಿಗೆ ತಿಂತೆ, ನಾವು ಮೊಹರಂ ಮಾಡಿದಾಗ ನಮ್ಮ ಆಹಾರ ಪದ್ಧತಿಗೆ ಅವರು ಬರ್ತಾಯಿದ್ರು. ಈಗ ಎಲ್ಲರೂ ಸೌಹಾರ್ದದಿಂದ ಬದುಕ್ತಿದ್ವಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ನೀವು
ಆ ಎಲ್ಲ ಧರ್ಮಗಳು ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡಿ. ಈ ಉದಾಹರಣೆಗೆ ಕ್ರಿಸ್ತ ಹೇಳ್ತಾನೆ ಗಾಡ್ ಈಸ್ ಲೈಟ್ ಅಂತ ಹೇಳ್ತಾನೆ, ಇಬ್ರಾಹಿಂ ಹೇಳ್ತಾನೆ ಅಲ್ಲಾ ಏಕ್ ನೂರೈ ಅಂತ ಹೇಳ್ತಾರೆ. ಹಾಗೆಯೇ ಹಿಂದೂಗಳು ಹೇಳ್ತಾರೆ ಅಂದರೆ ಪರಮಾತ್ಮ ಒಂದು ಜ್ಯೋತಿರ್ಲಿಂಗ ಸ್ವರೂಪದಲ್ಲಿರ್ತಾನೆ ಅಂತ ಹೇಳ್ತೀವಿ. ಅಥವಾ ಜಹುವ ಇವರು ಹೇಳ್ತಾರೆ, ಅವರು ಯಹೂದಿಗಳು ಹೇಳ್ತಾರೆ ಜಹುವ ಅದು ಒಂದು ಲೈಟ್ ಅಂತ. ಹೀಗೆ ಎಲ್ಲ ಧರ್ಮಗಳು ಹೇಳ್ತಕ್ಕಂಥದ್ದು ಒಂದೇ ದೈವ ಕಲ್ಪನೆಯನ್ನು. ಬಟ್ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನಾಗಿದೆ ವ್ಯತ್ಯಾಸ ಆಗಿರ್ತೀವಿ. ಈಗ ನಮ್ಮ ಮನೆಯಲ್ಲಿ ನಾಯಿ ಸಾಕಿರ್ತೀವಿ, ನಾಯಿ ನಾನು ಯಾವುದೇ ಡ್ರೆಸ್ ಹಾಕ್ಕೊಂಡು ಹೋದ್ರೂ ಅದು ಬಗಳೋದಿಲ್ಲ, ಅದು ಇಮಿಡಿಯೇಟ್ ಕಂಡುಹಿಡಿತದೋ ಇದು ನನ್ನ ಯಜಮಾನ ಇದು ನನ್ನ ಯಜಮಾನ ಅಲ್ಲ ಅಂತ. ಬಟ್ ನಾವು ನಮ್ಮ ತಂದೆನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ತಪ್ಪಿದ್ವಿ, ನಾವು ಅದನ್ನು ಇನ್ನೊಬ್ಬರಿಗೆ ಹೇಳೋದ್ರಲ್ಲಿ ತಪ್ಪಾಗಿದ್ವಿ. ಹಾಗಾಗಿ ಇತ್ತೀಚಿನ ದಿನಗಳೇನಿದೆ ಅಸಹಿಷ್ಣುತೆ ಅನ್ನೋ ಪದ ಹೆಚ್ಚಾಗಿ ಬಳಕೆ ಆಗ್ತಿದೆ. ಈ ಅಸಹಿಷ್ಣುತೆಗೆ ಕಾರಣ ಏನಂತ ಹೇಳಿದ್ರೆ ನಾವು ಇನ್ನೊಬ್ಬರನ್ನು ಈಗ ನಮ್ಮ ಸಂವಿಧಾನ ಏನು ಹೇಳ್ತದೆ, ನಮ್ಮ ಸಂವಿಧಾನ 29-30 ಸಂವಿಧಾನಗಳೇನು ಹೇಳ್ತದೆ, ನಿನಗೂ ಎಷ್ಟು ಅವಕಾಶ ಇದೆ ಇನ್ನೊಬ್ಬರಿಗೂ ಅವಕಾಶ ಇದೆ. ನಿನ್ನ ನಂಬಿಕೆಗಳಿಗೆ ಎಷ್ಟು ಗೌರವ ಬೇಕು ಇನ್ನೊಬ್ಬರ ನಂಬಿಕೆಗಳನ್ನು ನಾವು ಅಷ್ಟೇ ಗೌರವಿಸಬೇಕಾಗ್ತದೆ. ಅಥವಾ 25 ಏನು ಹೇಳ್ತದೆ, ನಿನ್ನ ಸಂಸ್ಕೃತಿಯನ್ನು ಗೌರವಿಸುವುದರ ಜೊತೆಗೆ ಇನ್ನೊಂದು ಸಂಸ್ಕೃತಿಯನ್ನು ನೀನೇನು ಮಾಡು ಗೌರವಿಸುವಂತ ಹೇಳ್ತದೆ. ಹಾಗಾಗಿ ಈ ತತ್ವಗಳನ್ನು ನಾವು ಅಳವಡಿಸ್ಕೊಂಡಾಗ ಈ ಉದಾಹರಣೆಗೆ ಧರ್ಮ ಅಂತಕ್ಕಂಥದ್ದು ಅದು ಸಾರ್ವಜನಿಕ ಅಲ್ಲ, ವೈಯಕ್ತಿಕವಾಗಿರ್ತಕ್ಕಂಥ ನನ್ನ ವೈಯಕ್ತಿಕವಾಗಿ ಸಾರ್ವಜನಿಕ ಜೀವನಕ್ಕೆ ಬಂದಾಗ ಎಲ್ಲರೂ ಒಂದೇ ರೀತಿಯಲ್ಲಿ ಇರ್ತೀವಿ. ನಾವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಾವೇನು ಈ ಬಸ್ ಮುಸಲ್ಮಾನರದ್ದು ಈ ಬಸ್ ಕ್ರಿಶ್ಚಿಯನ್ದು ಅಂತೀವ, ಏನಿಲ್ಲ. ಅಥವಾ ಫ್ಲೈಟ್ ಆಗಲಿ ರಸ್ತೆ ಆಗಲಿ ಪ್ರತಿಯೊಂದನ್ನು ನಾವು ಸಾರ್ವಜನಿಕವಾಗಿ ಬಳಸ್ಕೊಡ್ತೀವಿ. ಬಟ್ ಧರ್ಮ ಅಂತಕ್ಕಂಥದ್ದು ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥದ್ದು. ಎಲ್ಲರೂ ಇದನ್ನು ತಿಳ್ಕೊಳ್ಬೇಕು, ಎಲ್ಲ ಧರ್ಮಗಳು ಬೋಧಿಸಿದ್ದೇನೆಂದರೆ ಮಾನವೀಯತೆಯನ್ನು ಬೋಧಿಸಿದ್ದಾರೆ. ಹಾಗಾಗಿ ಆ ಮಾನವೀಯತೆಯ ಮೂಲ ಅಂಶಗಳನ್ನು ಏನು ಕುವೆಂಪುರವರು ವಿಶ್ವ ಮಾನವ ಪ್ರಜ್ಞೆ ಅಂತ ಹೇಳಿದರು, ಗಾಂಧೀಜಿಯವರು ಹೇಳಿದರು ಐ ಆಮ್ ದಿ ಸಿಟಿಸನ್ ಆಫ್ ದಿ ವರ್ಲ್ಡ್ ಅಂತೇಳಿ ಅವರು ಹೇಳ್ತಾರೆ. ಹೀಗೆ ಯಾರೇ ಆಗಲಿ ನಾವು ಇಡೀ ವಿಶ್ವದ ಸರ್ವ ಮಾನವರು ಸಹಿತವಾಗಿ ಆ ಭಗವಂತನ ಮಕ್ಕಳು ಅಂತೇಳಿ ನಾವು ತಿಳ್ಕೊಂಡಾಗ ನಾವೆಲ್ಲ ಸಹೋದರ ಸಹೋದರಿಯರು ಅಂತಕ್ಕಂಥ ಭಾವನೆ ಬರ್ತದೆ. ನಿಮಗೆ ಒಂದು ಉದಾಹರಣೆ ಏನು ಹೇಳ್ತೇನೆ, ಯಾಕೆಂದರೆ ನಾನು ಪುನರ್ಜನ್ಮಗಳ ಬಗ್ಗೆ ರಿಸರ್ಚ್ ಮಾಡಿದೆ. ಪುನರ್ಜನ್ಮಗಳಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನಾನು ಪುನರ್ಜನ್ಮಗಳನ್ನ ಅದು ರಿಸರ್ಚ್ ಮಾಡಲಿಕ್ಕೆ ನಾನೊಂದು 1 ಲಕ್ಷ ರೂಪಾಯಿ ಕೊಟ್ಟು ಒಂದು ಟ್ರೈನಿಂಗ್ ಹೋದೆ. ರಿಗ್ರೆಷನ್ ಅಂತೇಳಿ ಟ್ರೈನಿಂಗ್ ಅಂದರೆ ಮನುಷ್ಯನ ಪೂರ್ವಜನ್ಮಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಟ್ರೈನಿಂಗ್ ಅದು. ಆ ಟ್ರೈನಿಂಗ್ ಹೋಗಿ ತಿಳ್ಕೊಂಡು ಬಂದು ಆ ಪುಸ್ತಕ ಬರೆದಿದ್ದೀನಿ ನಾನು, ನಮ್ಮ ನೆಟ್ಟಲ್ಲಿ ಸಿಗ್ತದೆ, ನೀವು ಹಾಕಿದರೆ ಜನ್ಮ ಜನ್ಮಾಂತರ ಡಾಕ್ಟರ್ ಮಹೇಂದ್ರ PH ಅಂದರೆ ನಿಮಗೆ ಸಿಗ್ತದೆ. ಇದರಲ್ಲಿ ಫ್ಲಿಪ್ಕಾರ್ಟಲ್ಲಿ ಅಮೆಝಾನ್ನಲ್ಲಿ ಸಿಗ್ತದೆ ನಿಮಗೆ. ಸೊ ಅದರಲ್ಲಿ ಈಗ ಉದಾಹರಣೆಗೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೀನಿ ನಾನು. ಏನಂತ ಹೇಳಿದ್ರೆ, ಈಗ ಒಂದು ಮಗು ಇಬ್ಬರು ತಾಯಂದರು ಹೆರಿಗೆ ಆಗೋ ಸಮಯ ಆಸ್ಪತ್ರೆಗೆ ಹೋಗ್ತಾರೆ. ಒಬ್ಬರು ಮುಸ್ಲಿಮಾನರು, ಇನ್ನೊಬ್ಬರು ಹಿಂದೂ ತಾಯಿ ಹೋಗ್ತಾರೆ. ಸೊ ಇಬ್ಬರಿಗೂ ಮಗು ಆಗ್ತದೆ. ಮಗು ಆದಾಗ ಏನಾಗ್ತದೆ, ಪಕ್ಕ ಆಸ್ತಿಯಲ್ಲಿ ಮಗು ಎಕ್ಸ್ಚೇಂಜ್ ಆಗಿಬಿಡ್ತದೆ. ಅವ್ರು ತಾಯಂದ್ರಿಗೂ ಗೊತ್ತಾಗೋದಿಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ಅದು ದೊಡ್ಡವನಾಗಿ ಬೆಳೀತದೆ. ಸೊ ಅವನು 12ನೇ ವಯಸ್ಸಿನವರೆಗೆ ಏನಾಗ್ತಾನೆ, ಅವನು ಈ ಕಡೆ ಮುಸಲ್ಮಾನರ ಮನೆ ಅಲ್ಲಾಹು ಅಕ್ಬರ್ ಅಂತ ಅವನು ಹೋಗ್ತಾನೆ. ಇಲ್ಲಿ ಹೋಗ್ಬಿಟ್ಟು ಇದೇ ಮುಸಲ್ಮಾನ ಹುಡುಗ ಅಲ್ಲಿ ಬೆಳೆದ್ರೂ ಓಂ ಭೂರ್ಭುವಃ ತತ್ಸವಿತರ್ವರೆಣ್ಯಂ ಅಂತ ಹೇಳಲಿಕ್ಕೆ ಶುರು ಮಾಡ್ತಾನೆ. ಅಂದರೆ ನೀವು ಯಾವ ಶಿಕ್ಷಣವನ್ನು ಕೊಡ್ತೀರೋ ಅದರಂತೆ ಅವನು ಬೆಳೀತಾ ಹೋಗ್ತಾನೆ ಅಷ್ಟೇ. ಹಾಗಾಗಿನ ಈ ಧರ್ಮಗಳು ಯಾವಾಗೂ ಹಿಂಸೆಯನ್ನು ಬೋಧಿಸಿಲ್ಲ. ಧರ್ಮಗಳೆಂದೂ ಹಿಂಸೆಯನ್ನು ಬೋಧಿಸಿಲ್ಲ, ಶಾಂತಿಯನ್ನೇ ಬೋಧಿಸಿರ್ತಕ್ಕಂಥವ್ರು. ನಾವು ಎಲ್ಲೋ ಒಂದು ಕಡೆಯಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಬಟ್ ನಮ್ಮ ನಾಯಕರು ಅರ್ಥ ಮಾಡಿಸೋದ್ರಲ್ಲಿ ತಪ್ಪಾಗ್ತದೆ. ಅಂದರೆ ಅದನ್ನು ವಿಶ್ಲೇಷಣೆ ಮಾಡೋದ್ರಲ್ಲಿ ತಪ್ಪಾಗಿದೆ. ಇವತ್ತು ನೀವು ಸರ್ ಒಂದು ಹಿಜಾಬ್ ವಿಚಾರವನ್ನು ಹೇಳಿದ್ರು, ಅಂದರೆ ನೀವೆಲ್ಲ ಓದ್ಬೇಕಾದ್ರೆ ಯಾವ ಹಿಜಾಬ್ ಬಗ್ಗೆ ನಮಗೆ ಕಲ್ಪನೆನೇ ಇರಲಿಲ್ಲ. ನೀವು ದಕ್ಷಿಣ ಭಾರತದಲ್ಲಿ ಏನು ಹೇಳ್ತೀನಿ, ನೀವು ಉತ್ತರ ಭಾರತಕ್ಕೆ ಬಂದರೆ ಅವರು ಇದನ್ನು ಹಾಕ್ಕೊಳ್ತಾರೆ, ಮುಸ್ಕ್ ಹಾಕ್ಕೊಳ್ತಾರೆ. ನಿಮಗೆ ಗೊತ್ತಿರ್ಬೋದು, ಅದು ವ್ಯವಸ್ಥೆ ಬೇರೆ ಇರ್ಬೋದು ಅಷ್ಟೇ, ಬಟ್ ಹೆಸರು ಬೇರೆ. ಇದು ಹಿಜಾಬ್ ಅನ್ಬೋದು, ಅದು ಮುಸ್ಕ್ ಅನ್ಬೋದು, ಬಟ್ ವಸ್ತು ಒಂದೇ ತಾನೇ. ನೀವು ಸಾಮಾನ್ಯವಾಗಿ ನೀವು ಇದಕ್ಕೆ ಹೋಗಿ, ಯಾವುದು ರಾಜಸ್ಥಾನಕ್ಕೆ ನೀವು ಹೋಗಿಲ್ಲ, ನಾನೆಲ್ಲ ಅಡ್ಡಾಡ್ಕೊಂಬಂದಿದ್ದೀನಿ. ಆ ಎಲ್ಲ ಸಿಸ್ಟರ್ಸ್ ಎಲ್ಲ ಇದನ್ನು ಹಾಕ್ತಾರೆ. ಅವ್ರು ಕ್ರಿಶ್ಚಿಯನ್ ಸಿಸ್ಟರ್ಸು ಒಂದು ಪಟ್ಟಿ ಹಾಕ್ಕೊಂಡು ಹೆಡ್ ಕವರ್ ಮಾಡಿ. ಇದರಲ್ಲಿ ರಾಜಸ್ಥಾನದಲ್ಲಿ ಇರ್ತಕ್ಕಂಥ ಇನ್ನೂ ಬಹಳ 50 ವರ್ಷಗಳ ಹಿಂದೆ ಇದ್ದಾರೆ. ಈಗ ನಿಮ್ಮ ತಮ್ಮನ ಹೆಂಡ್ತಿ ಇದ್ದಾರೆ ಅಂತ ಹೇಳ್ಕೊಳ್ಳಿ, ಹೆಂಡ್ತಿ ನಿಮ್ಮ ಜೊತೆನಲ್ಲಿ ನೇರವಾಗಿ ಮಾತಾಡೋದೇ ಇಲ್ಲ. ಅವಳು ಹಿಂಗೆ ನಿಂತ್ಕೊಂಡು ಕರ್ಟನ್ನಲ್ಲಿ ಇವತ್ತಿಗೂ ಆ ಪದ್ಧತಿ ಇದೆ. ಅಂದರೆ ನಮಗೆ ಒಂದು ರೀತಿಯಾಗಿರ್ತಕ್ಕಂತಹ ಮನುಷ್ಯನ ಶರೀರದ ಮೇಲೆ ಆಕರ್ಷಣೆ ಆಗಬಾರ್ದು ಅಂತಕ್ಕಂಥ ಒಂದು ಮೂಲ ಕಲ್ಪನೆಯ ಹೊರತು, ಇಲ್ಲಪ್ಪ ನೀನು ಅದನ್ನು ಧರ್ಮ ಅದು ಇದು ಅಂತಲ್ಲ. ಅಂದರೆ ಆಕರ್ಷಣೆ ಆದಾಗ ಏನಾಗ್ತದೆ, ಅಲ್ಲಿ ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರಗಳಿಗೆ ಕಾರಣ ಆಗ್ತದೆ. ಸಾಮಾಜಿಕವಾಗಿರ್ತಕ್ಕಂಥ ವಿಧ್ವಂಸಕ ಚಟುವಟಿಕೆಗಳು ನಡೀತದೆ ಅನ್ನುವ ಮೂಲ ಆಶಯಗಳೊಂದಿಗೆ ಹಿಜಾಬ್ ಬಂದಿರತಕ್ಕಂಥದ್ದು, ಮುಸುಕ್ ಬಂದಿರ್ತದೆ ಎಲ್ಲ. ನಾವು ಅದನ್ನು ಏನು ಮಾಡ್ತೀವಿ ಅಂತಂದರೆ ಹಾಕಬಾರ್ದು. ಏನು ಹಾಕಿದ್ರೆ ಏನಾಗ್ತದೆ, ಏನೂ ಆಗೋದಿಲ್ಲ ಅದು.
ಆಗ್ತಿದ್ದಂಗೆ ಎಲ್ಲರೂ ಪರಿವರ್ತನೆ ಮತಾಂತರ ಆಗ್ಬಿಡ್ತಾರ? ಆಗೋದಿಲ್ಲ. ಅವಳ ರಕ್ಷಣೆಗೆ ತಾವು ಕೂಡ ಹಲವಾರು ಬ್ಯಾಚಸ್ನ ಕಳಿಸ್ಕೊಟ್ಟಿದ್ದೀರಾ. ಪ್ರತಿಯೊಂದು ಬ್ಯಾಚಲ್ಲಿ ಅಂತ ಒಂದು ಸ್ಟೂಡೆಂಟ್ಸ್ಗಳು ಇದ್ದರು. ಇದಕ್ಕಿಂತ ಮುಂಚೆ ಏನೂ ಸಮಸ್ಯೆ ಇರಲಿಲ್ಲ. ಸಂಜೆಗೂ ಕೂಡ ಹಲವಾರು ಕ್ಲಾಸ್ಮೇಟ್ಸ್ ಇದ್ದರು. ನಾವು ಓದುವಾಗಲೂ ಕೂಡ ಹಾಗೆ ಇತ್ತು. ಯಾರೂ ಆ ದೃಷ್ಟಿಯಿಂದ ನೋಡ್ತಾ ಇಲ್ಲ, ಆ ಮೈಂಡ್ಸೆಟ್ಟಿಂದ ನೋಡ್ತಾ ಇರಲಿಲ್ಲ. ಅದು ಇತ್ತೀಚೆಗೆ ಅದು ಹೇಳ್ದಂಗೆ ನಾನು ಏನು ಹೇಳ್ತೀನಿ ಅಂತ ಹೇಳಿದರೆ, ಇಟ್ಸ್ ಎ ಕ್ರಿಯೇಟೆಡ್ ಕಾಂಟ್ರವರ್ಸಿ ಅಂತ ಹೇಳಿ ಹೇಳ್ಬೋದು. ಬಳಸ್ಕೊಂಡಿರುವಂಥ ಒಂದು ಇದಾಗಿದೆ. ಏನಾಗ್ತಾ ಇದೆ ಕಾಲೇಜ್ಗಳಲ್ಲಿ ಅಂತ ಅಂದ್ರೆ, ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿನ ಮಾತಾಡಿಸ್ಬೇಕು ಅಂತ ಅಂದ್ರೆ ಅವನ ಧರ್ಮ, ಅವನ ಜಾತಿ ಅದನ್ನ ನೋಡಿ ಮಾತಾಡಿಸ್ತಾ ಇದ್ದಾರೆ ಹೊರತು ಅವನ ಹೆಸರು ನೋಡಿ ಮಾತಾಡಿಸ್ತಾ ಸಿಚುವೇಶನ್ ಸಿಗ್ತಾ ಇದೆ. ಸಂಜು ಮನೆಗೆ ನಾವು ಊಟ ಮಾಡಿ, ಸಂಜು ಜೊತೆಗೆ ನಾವು ಒಂದೇ ಜೊತೆ ಊಟ ಮಾಡಿದ್ದೀವಿ, ಜೊತೆ ಓದಿದ್ದೀವಿ, ಸರಿ, ಕಷ್ಟ ಸುಖ ಹಂಚ್ಕೊಂಡಿದ್ದೀವಿ, ಸರಿ. ಹೀಗೆ ನಿಮ್ಗೂ ಕೂಡ ಫ್ರೆಂಡ್ಸ್ ಇದ್ದಾರೆ, ನಿಮ್ಗೂ ಕೂಡ ಫ್ರೆಂಡ್ಸ್ ಇದ್ದಾರೆ, ಬಹಳ ಜನ. ಬ್ರಾಹ್ಮಿನ್ ಗೋಲ್ಡ್ ಮೆಡಲಿಸ್ಟ್ ಬ್ರಾಹ್ಮಿನ್ ನಾಗೇಂದ್ರನ್, we used to sleep in one curtain. His father Ramana prefers me rather than his son. ಇತ್ತು. ಸರ್, ಒನ್ ಮೋರ್ ಎಕ್ಸಾಂಪಲ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರಿಗೆ. ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗ, ಬ್ಯಾಂಗ್ಳೂರಲ್ಲಿ ನಾವು 4 ಜನ ಒಂದು ಮನೆಯಲ್ಲಿದ್ವಿ. ಒಂದು ಅವಿನಾಶ್ ಅಂತ ಹೇಳಿ, ಈಸ್ ಅ ಲಿಂಗಾಯಟ್ ಸರ್, ಒಂದೇ ಮನೆಯಲ್ಲಿ ಇದ್ದಿದ್ದು. ಇನ್ನೊಂದು ಮನೋಹರ್ ವಸಿಷ್ಠ ಅಂತ ಹೇಳಿಬಿಟ್ಟು, ಈಸ್ ಎ ಬ್ರಾಹ್ಮಿನ್. ಆ್ಯಕ್ಚುಲಿ ಮನೋಹರ್ ವಸಿಷ್ಠ ಸಂಜುಗೂ ಕೂಡ ಕ್ಲಾಸ್ಮೇಟ್, ಸರಿಯಲ್ಲ. ಮತ್ತೊಬ್ಬ ಮನೋಜ್ ಪಾಟೀಲ್ ಅಂತ ಹೇಳಿಬಿಟ್ಟು, ಈಸ್ ಆ್ಯಕ್ಚುಲಿ ಪಟೇಲ, ನಾರ್ತ್ ಕರ್ನಾಟಕದಿಂದ. ನಾನು ಮುಸ್ಲಿಂ. ಒಂದ್ಸರಿ ಅವ್ರ ಚಿಕ್ಕಪ್ಪ ಬಂದಾಗ ಮನೆಯಲ್ಲಿ ಕುತ್ಕೊಂಡು ನಾವು 4 ಜನ ಎಷ್ಟು ಪ್ರೀತಿ ವಿಶ್ವಾಸದಿಂದ, ಎಷ್ಟು ಭಾವೈಕ್ಯತೆಯಿಂದ, ಬ್ರದರ್ಹುಡ್ಡಿಂದ ಇದ್ವಿ ಅನ್ನೋದನ್ನು ನೋಡಿಬಿಟ್ಟು, ಇಡೀ ದೇಶ ಈ 4 ಗೋಡೆ ಮಧ್ಯೆ ಇದೆ ಅಂತ ಹೇಳಿ ಒಂದ್ಸರಿ ಹೇಳಿದ್ರು. ಇಡೀ ದೇಶ ಈ 4 ಗೋಡೆ ಮಧ್ಯೆ ಈ ಒಳಗಡೆ ಇದೆ ಅಂತ ಹೇಳಿದರು. ಇದು ಈಗಲೂ ಹಾಗೆ ಇದೆ ಸರ್, ಈಗಲೂ ಹಾಗೆ ಇದೆ. ಆದರೆ ಡ್ಯಾಮೇಜ್ ಮಾಡೋಕ್ಕೆ ಪ್ರಯತ್ನ ಪಡ್ತಿರುವಂಥ ಫೋರ್ಸಸ್ ಡ್ಯಾಮೇಜ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೆ. ಬಟ್ ಸ್ಟಿಲ್ ಆಸ್ ಪ್ರೊಫೆಸರ್ ರಾಮಚಂದ್ರ ಸರ್, ಅದು ಆಗ್ಲಿಕ್ಕೆ ಅಸಾಧ್ಯ. ಅಂದ್ರೆ ನಂದು ಒಳ್ಳೆ ಶಾಕ್ ಅಬ್ಸರ್ವರ್ ಇದೆ ಅಂತ ಅಲ್ಲ, ಇಂಡಿಯಾಕ್ಕೆ ಒಂದು ದೊಡ್ಡ ಶಾಕ್ ಅಬ್ಸರ್ವರ್ ಇದೆ. ಅಂದ್ರೆ ಈ ಭಾರತೀಯರ ಒಂದು ಕಲ್ಪನೆಯಲ್ಲಿ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಎಲ್ಲ ಕಡೆನೂ ರಿಸೆಷನ್ ಆಯ್ತು, ಅಂದ್ರೆ ಆರ್ಥಿಕ ಮುಗ್ಗಟ್ಟಾಯ್ತು. ಭಾರತದಲ್ಲಿ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ನೋಡಿ, ಇವತ್ತು ಒಬ್ಬ ಕೋಟ್ಯಾಧೀಶ್ವರ ಇರ್ಬೋದು, ನಾಳೆ ಬಂದು ಸಿರಾ ಬಸ್ ಸ್ಟ್ಯಾಂಡಲ್ಲಿ ಮಲಗ್ತಾನೆ ಬೇಕಾದ್ರೆ ಅವನಿಗೆ ಆ ಕ್ಷಮತೆ ಇದೆ. ಬೆಳಗ್ಗೆ ಎದ್ದು ಅವ್ನು ಯಾರನ್ನ ಭೇಟಿ ಮಾಡಿಕೊಂಡು ಹೋಗೋ ಕ್ಷಮತೆ ಇದೆ. ಆದರೆ ಅಮೇರಿಕನ್ಸ್ಗೆ ಆ ಕ್ಷಮತೆ ಇಲ್ಲ. ಅವ್ನಿಗೆ 5 ಸ್ಟಾರ್ ಹೋಟೆಲೇ ಬೇಕು, ಅವ್ನಿಗೆಲ್ಲ ಫೆಸಿಲಿಟಿ ಬೇಕು, ಏನಿದ್ರು ಬೇಕು. ಹಾಗಾಗಿನ ಇಂಡಿಯನ್ ಏನಿದೆ, ಇವರು ತಪ್ಪು ಕಲ್ಪನೆಗಳಷ್ಟೇ. ಎಲ್ಲೋ ಒಂದು ಧರ್ಮ ನಾಶ ಆಗಿಬಿಡ್ತದೆ, ಹಿಂದೂ ಧರ್ಮ ಅಂತೇಳಿ. ಹಿಂದೂ ಧರ್ಮಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಶಾಕ್ ಅಬ್ಸರ್ವರ್ಸ್ ಇದ್ದೇ ಇದೆ. 100%. ಅದಂತ ಇಲ್ಲ, ಹಿಂದೂ ರಿಲಿಜನ್, ಎವ್ರಿ ರಿಲಿಜನ್ ಹ್ಯಾಸ್ ಇಟ್ಸ್ ಓನ್ ಶಾಕ್ ಅಬ್ಸರ್ವರ್ಸ್ ಟು ಬೌನ್ಸ್ ಬ್ಯಾಕ್ ಅಂತ ಹೇಳಿ. ಈಗ ನಾನು ನಿಮ್ಮನ್ನ ದ್ವೇಷ ಮಾಡಿದೆ ಅಂತ ಇಟ್ಕೊಳ್ಳಿ, ನೀವು ಮಾತಾಡೋದು ಜಾಸ್ತಿ ಮಾಡ್ತೀರಿ, ನನ್ನ ವಿರೋಧ ಮಾಡೋದು ಜಾಸ್ತಿ. ನಾನೇನು ಮಾತಾಡಲೇ ಇಲ್ಲ ಅಂತ ಹೇಳಿದ್ರೆ ನೀವು ಯಾವುದೇ ಪ್ರತಿಕ್ರಿಯೆಯನ್ನು ಮಾಡೋದಿಲ್ಲ. ಈಗ ಒಂದು ವರ್ಗದ ಜನತೆ ಇನ್ನೊಂದು ವರ್ಗದವ್ರು ನೀವು ಇಂಥವ್ರು ಅಂತ ಹೇಳ್ತಾ ಏನಾಯಿತು, ಅವರಲ್ಲಿ ಇದು ಏನು ಹೇಳ್ತೀವಿ, ಪ್ರತಿಕ್ರಿಯೆ ಶಕ್ತಿ ಜಾಸ್ತಿ ಆಗ್ತಾ ಹೋಯ್ತು. ಹಾಗಾಗಿನ ಈ ನಾಯಕರುಗಳೇ ಇದಕ್ಕೆ ಕಾರಣ, ರಾಜಕೀಯ ನಾಯಕರುಗಳೇ ಇದಕ್ಕೆ. ಏನು ನೀವು ಈ ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ದೀರಾ, ಪ್ಯಾನೆಲ್ ಪ್ರೋಗ್ರಾಮ್ನ, ವಿವಿಧತೆಯಲ್ಲಿ ಏಕತೆ ಅಂತ. ಸೊ ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನೋಡಿ, ಪ್ರತಿಯೊಬ್ಬ ಪ್ರಜೆಗೂ ಅವ್ರದ್ದೇ ಆದಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಅವರ ಒಂದು ತಂದೆ ತಾಯಿನ ಕಾಪಾಡೋದನ್ನ ಹಿಡ್ಕೊಂಡು, ಅವರ ದೇಶ, ಅವರ ಜಾತಿಯನ್ನು ಕಾಪಾಡೋದನ್ನ ಹಿಡ್ಕೊಂಡು ಪ್ರತಿಯೊಂದು ಕರ್ತವ್ಯ ಪ್ರತಿಯೊಬ್ಬ ಪ್ರಜೆ ಮೇಲೂ ಇದೆ. ಪ್ರತಿಯೊಬ್ಬನಿಗೂ ಅವರ ಒಂದು ಧರ್ಮ, ಅವರ ಜಾತಿ ದೊಡ್ಡದು. ಸೊ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಯಾವುದೇ ಒಂದು ಶಾಲಾ ಕಾಲೇಜುಗಳ ಮಟ್ಟದಲ್ಲಿ ರಾಜಕೀಯ ಅನ್ನೋದು ಬರಬಾರ್ದು. ಖಂಡಿತ. ಪ್ರತಿಯೊಬ್ಬರಿಗೂ ಅವ್ರ ಧರ್ಮದ ಮೇಲೆ ಗೌರವ ಇದೆ, ಪ್ರತಿಯೊಬ್ಬರಿಗೂ ಆ ಧರ್ಮನ ಕಾಪಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿದೆ. ಸೊ ಆ ನಿಟ್ಟಿನಲ್ಲಿ ಅದು ಅವರ ಮನೆ ಮತ್ತು ಅವರ ಒಂದು ಫ್ಯಾಮಿಲಿಗೆ ಸೀಮಿತ ಆಗಿರಬೇಕು ಹೊರತು ಅದು ಶಾಲಾ ಕಾಲೇಜುಗಳಿಗೆ ಬರಬಾರ್ದು. ಯಾಕೆಂದರೆ ಶಿಕ್ಷಣದ ವ್ಯವಸ್ಥೆ ಎಷ್ಟು ಒಂದು ಉತ್ತಮ ಗುಣಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದರೆ, ಆ ಗುಣಮಟ್ಟನ ಕಾಪಾಡೋದು ಪ್ರತಿಯೊಬ್ಬ ಪ್ರಜೆ ಮೇಲೆ ನಿಂತಿದೆ. ಸೊ ಅದನ್ನು ಯಾವ ರೀತಿ ಕಾಪಾಡ್ತಾರೆ ಅನ್ನೋದು ಆ ಒಂದು ವಿದ್ಯಾರ್ಥಿಗಳ ಮೇಲಾಗಲಿ, ಆ ವಿದ್ಯಾರ್ಥಿಗಳ ಪೋಷಕರ ಮೇಲಿದೆ. ಆ ಒಂದು ಇದನ್ನ ಗಮನದಲ್ಲಿ ಇಟ್ಕೊಂಡು ಪ್ರತಿಯೊಬ್ಬ ಪೋಷಕರು ಸಹ ಯಾವುದೇ ಒಂದು ಧರ್ಮನ ವಿಷ ಬೀಜನ ಮಕ್ಕಳಲ್ಲಿ ಬಿತ್ತಿದ್ದೇನೆ, ಅವನು ಆ ಧರ್ಮಕ್ಕೆ ಸೇರಿರೋರು, ಇವರು ಈ ಧರ್ಮಕ್ಕೆ ಸೇರಿರೋರು ಅನ್ನೋದನ್ನ ದ್ವೇಷ ಭಾವನೆಯನ್ನು ಬಿತ್ತಿದ್ದೇನೆ, ಎಲ್ಲರಿಗೂ ಅವರವರ ಧರ್ಮವನ್ನು ಗೌರವಿಸ್ಕೊಂಡು ಓದಿದಲ್ಲಿ ಖಂಡಿತವಾಗಿ ನಮ್ಮ ಭಾರತ ದೇಶ ನೀವು ಹೇಳ್ದಂಗೆ ವಿವಿಧತೆಯಲ್ಲಿ ಏಕತೆ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ. ಥ್ಯಾಂಕ್ ಯು. ನಿಮ್ಮ ಇವತ್ತಿನ ಕಾರ್ಯಕ್ರಮದ ಥೀಮ್ ಪ್ರಕಾರ
unity in diversity and to safeguard democracy in India. Once again, ಮತ್ತೆ ನಿಮ್ಮನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅಂಥದ್ದು ಏನೂ ಬಂದಿಲ್ಲ, ಬಂದ್ರೂ ಅದನ್ನು ನಾವು ಫೇಸ್ ಮಾಡಿಕೊಂಡು ಅದರಲ್ಲಿ ನಾವು ತೇರ್ಗಡೆ ಆಗ್ತೀವಿ. ಡೆಮಾಕ್ರಸಿ ನಮ್ಮ ಭಾರತದ್ದು ಇಡೀ ವಿಶ್ವಕ್ಕೆ ಒಂದು ಎಕ್ಸಾಂಪಲ್ಲಾಗಿ, ಒಂದು ಮಾದರಿಯಾಗಿ ನಿಲ್ಲುತ್ತೆ. ಆ್ಯಸ್ ಲಾಂಗ್ ಆ್ಯಸ್ ಇವರು ಹೇಳ್ದಂಗೆ ವಿದ್ಯಾಸಂಸ್ಥೆಗಳಲ್ಲಿ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಮತ್ತು ಆರ್ಥಿಕ ಚಟುವಟಿಕೆಗಳಲ್ಲಿ ಯಾವ ಕಾರಣಕ್ಕೂ ಧರ್ಮವನ್ನು ತಂದು ಅದರಲ್ಲಿ ಸಿಗಾಕ್ಸಿ ಅದರ ಬಗ್ಗೆ ಒಂದು ಕಲ್ಪನೆನ, ಬೇರೆ ರೀತಿಯ ತಪ್ಪು ಕಲ್ಪನೆನ ಹುಟ್ಟಿಸಿ ನಿಲ್ಲಿಸ್ತೀವೋ ನಾವೆಲ್ಲ ಸೇರಿ ಪ್ರಜೆಗಳು, ಭಾರತದ ಪ್ರಜೆಗಳು, ಆವಾಗ ತನಕ ನಮ್ಮ ಪ್ರಜಾಪ್ರಭುತ್ವಕ್ಕೆ ಯಾವುದೂ ಆತಂಕ ಬರೋದಿಲ್ಲ ಅಂತ ಹೇಳಿ ದೇವರಲ್ಲಿ ಅದನ್ನು ಹಾರಿಸಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಭಾರತೀಯರ ಒಂದು ಕ್ಷಮತೆ ಇದೆ, ಸರ್ವ ಧರ್ಮ ಸಮನ್ವಯ ದೃಷ್ಟಿಕೋನ ಅಂಥೇಳಿ ನಾವು ಕರಿತೀವಿ. ಹಾಗಾಗಿ ಭಾರತೀಯ ಪರಂಪರೆ ಇತಿಹಾಸದಲ್ಲಿ ಇಷ್ಟೆಲ್ಲ ಭಾರತೀಯರ ರಕ್ತದಲ್ಲಿ ಸೇರಿಕೊಂಡಿರೋದ್ರಿಂದ ಈ ಸಣ್ಣದಾಗಿರ್ತಕ್ಕಂಥ ಏನೋ ಒಂದು ಅಸಹಿಷ್ಣುತೆ ಆರಂಭವಾಗಿದೆ. ಆದರೆ ಬುರ್ಹಾನುದ್ದೀನ್ ಸರ್ ಹೇಳಿದಾಗೆ ಈ ಒಂದು ಇಡೀ ದೇಶದಲ್ಲಿ ನಾವೆಲ್ಲ ಭಾರತೀಯ ನಾಗರಿಕರಾಗಿದ್ದೀವಿ ಮತ್ತು ಭಾರತ ಸರ್ಕಾರದ ಅಡಿಯಲ್ಲಿ ಇರ್ತಕ್ಕಂತಹ ಭಾರತೀಯ ಪ್ರಜೆಗಳಾಗಿದ್ದೀವಿ ಅಂತಕ್ಕಂತಹ ಏಕತೆಯನ್ನು ತರ್ತಕ್ಕಂತಹ ಒಂದು ಪ್ರಯತ್ನ ಇದು ಯಶಸ್ವಿ ಆಗ್ತದೆ ಅಂತೇಳಿ ನಾನಾದರೂ ಸಹಿತವಾಗಿ ಭಾವಿಸ್ತಾನೆ. ಜೊತೆಗೆ ಇಡೀ ಎಲ್ಲ ಧರ್ಮಗಳು ಸಮನ್ವಯ ದೃಷ್ಟಿಕೋನ ಏನಿದೆ ಒಂದೇ ಇದೆ. ಹಾಗಾಗಿ ನಾವೆಲ್ಲರೂ ಸಹಿತವಾಗಿ ಸಹೋದರರಂತೆ ಅಥವಾ ಸಹೋದರ ಸಹೋದರಿಯರಂತೆ ಭಾತೃತ್ವದ ಭಾವನೆಯನ್ನು, ನೆನ್ನೆ ತಾನೇ ನಾವು ರಕ್ಷಾಬಂಧನವನ್ನು ಆಚರಣೆ ಮಾಡಿದ್ರ ಮೂಲ ಸಂದೇಶನೇ ಎಲ್ಲರೂ ಸಹೋದರಿಯರಾಗಿರೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ಏನು ವಾಯ್ಸ್ ಆಫ್ ಶಿರಾ ವಾಹಿನಿ ಇವತ್ತು ನಮಗೆ ಏಕತೆಯ ಅಡಿಯಲ್ಲಿ ಒಂದು ಚರ್ಚೆಯನ್ನು, ಗೋಷ್ಠಿಯನ್ನು ಏರ್ಪಡಿಸಿತ್ತು. ಇದು ಉತ್ತಮವಾಗಿರ್ತಕ್ಕಂಥ ಒಂದು ಸಂದೇಶ ಅಂತೇಳಿ ನಾನಾದರೂ ಸಹಿತವಾಗಿ ಭಾವಿಸ್ತಾನೆ. ಇಡೀ ಜನತೆ ನಾವೆಲ್ಲರೂ ಏಕತೆಯಿಂದ ಇರೋಣ, ಒಂದಾಗಿ ಬಾಳೋಣ, ಸಹೃದಯತೆ ಸಹಬಾಳ್ವೆಯನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದು. ವೀಕ್ಷಕರೇ, ಇದಾಗಿತ್ತು ಒಂದು ಸಣ್ಣ ಪ್ರಯತ್ನ ವಾಯ್ಸ್ ಆಫ್ ಸಿರಾ ಸುದ್ದಿವಾಹಿನಿ ವತಿಯಿಂದ. ನಮ್ಮ ಪರ್ಟಿಕ್ಯುಲರ್ಲಿ ನಮ್ಮ ದೇಶದಲ್ಲಿ ಏಕತೆಯನ್ನು ನಾವು ಎತ್ತಿ ಹಿಡಿಬೇಕಾಗಿದೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಮತ್ತು ಇಂಪಾರ್ಟೆಂಟ್ಲಿ ನಮ್ಮ ನಗರ ಸಿರಾ ನಗರದಲ್ಲಿ ಯಾವುದೇ ತರಹದ ಅಸಹಿಷ್ಣುತೆ ನಮಗೆ ಕಂಡುಬರಬಾರ್ದು. ಮತ್ತು ನಾವು ಯಾವುದೇ ಥರ ಎಜುಕೇಷನ್ ಸಿಸ್ಟಮಲ್ಲಿ ಅಥವಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ರಿಲಿಜಿಯಸ್ ಹಾರ್ಮೋನಿನ ನಾವು ಮೇಂಟೈನ್ ಮಾಡಬೇಕಾಗಿದೆ. ಮತ್ತು ರಿಲಿಜಿಯಸ್ ಕಮ್ಯುನಲ್ ಅಥವಾ ಪೊಲಿಟಿಕಲ್ ಆ್ಯಂಗಲ್ನ ನಾವು ಎಜುಕೇಷನ್ ಸಿಸ್ಟಮಲ್ಲಿ ಬಿಟ್ಕೊಡ್ಬಾರ್ದು ಅನ್ನೋದು ಒಂದು ಕೂಡ ಉದ್ದೇಶ ಇದೆ. ಮತ್ತು ಕೆಲವೊಂದು ಚೇಂಜಸ್ ಹೆಲ್ತಿ ಡಿಸ್ಕಷನ್ಸ್ ಡಿಬೇಟಲ್ಲಿ ಕೂಡ ಬಂದಿದೆ, ಸಜೆಷನ್ಸ್ ಕೂಡ ಬಂದಿದೆ. ಎಜುಕೇಷನ್ ಪಾಲಿಸಿಗೆ ತಗೊಂಡು ಮತ್ತು ಸ್ಟೂಡೆಂಟ್ಸ್ಗೆ ತಗೊಂಡು, ಕೆಲವೊಮ್ಮೆ ಸ್ಟೂಡೆಂಟ್ಸ್ ಜೊತೆಗೆ ಪೇರೆಂಟ್ಸ್ಗೂ ಕೂಡ ಸೇಮ್ ಸಜೆಷನ್ಸ್ ಅನ್ವಯಿಸುತ್ತೆ. ಅದು ಕೂಡ ತಾವು ಅದರಲ್ಲಿ ತಗೋಬೇಕಾಗಿದೆ. ಮುಖ್ಯವಾಗಿ ಪೇರೆಂಟ್ಸ್ ಕೂಡ ಇದನ್ನು ಗಮನದಲ್ಲಿ ಇಡಬೇಕಾಗಿದೆ. ಪ್ರತಿಯೊಬ್ಬರಲ್ಲಿ ನಾವು ವಿನಂತಿಸ್ಕೊಳ್ಳೋದೇನಂತ ಹೇಳಿದರೆ, ಪ್ರತಿಯೊಬ್ಬರಿಗೆ ನಾವು ರಿಕ್ವೆಸ್ಟ್ ಮಾಡೋದು ಏನಂತ ಹೇಳಿದ್ರೆ, ಯೂನಿಟಿನ ನಾವು ಅಪ್ಹೋಲ್ಡ್ ಮಾಡೋಣ. ನಾವು ನೋಡ್ತಾ ಇದ್ದೀವಿ, ನಾವು ಕಾಣ್ತಾ ಇದ್ದೀವಿ, ಅದು ಕಾಣ್ತಾ ಇದ್ರೂ ನಾವು ಎಲ್ಲೋ ಕಣ್ಣು ಮುಚ್ಕೊಂಡಿದ್ದೀವಿ ಅಂತ ಹೇಳಿ ಅನ್ನಿಸ್ತಾ ಇದೆ. ಆ ಥರ ನಾವು ಬಿಡಬಾರ್ದು ಯಾವುದೇ ಕಾರಣಕ್ಕೂ. ನಮ್ಮ ರಿಲಿಜಿಯಸ್ ಹಾರ್ಮೋನಿನೂ ಡ್ಯಾಮೇಜ್ ಆಗಬಾರ್ದು, ನಮ್ಮ ಮಲ್ಟಿ ಕಲ್ಚರು ಕೂಡ ಡ್ಯಾಮೇಜ್ ಆಗಬಾರ್ದು. ಪ್ಲೂರಲಿಸಮ್ ಇಸ್ ದ ಎಥಾಸ್ ಆಫ್ ದಿಸ್ ನೇಷನ್. ಆ ಪ್ಲೂರಲಿಸ್ಟಿಕ್ ವ್ಯಾಲ್ಯೂಸ್ ಇರೋದ್ರಿಂದನೇ ಈ ದೇಶ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ದೇಶ ಮತ್ತು ಮಾದರಿ ಆಗಿರುವಂತಹ ದೇಶ. ಅದನ್ನು ಕಾಪಾಡೋ ಜವಾಬ್ದಾರಿ ಕೇವಲ ನಂದು ಅಥವಾ ಸಂಜಯ್ ಗೌಡದು ಅಥವಾ ಬುರ್ಹಾನುದ್ದೀನ್ ಸರ್ದು ಅಥವಾ ಮಹೇಂದ್ರ ಸರ್ದು ಆಗಿರೋದಿಲ್ಲ, ಪ್ರತಿಯೊಬ್ಬರದು ನಿಮ್ಮದಾಗಿರುತ್ತೆ. ಸೊ ವಿ ಪ್ಲೆಡ್ಜ್ ಆನ್ ದಿಸ್ 75th ಇಂಡಿಪೆಂಡೆನ್ಸ್ ಡೇ ನಾವು ಏಕತೆಯನ್ನು ಎತ್ತಿ ಹಿಡಿತೀವಿ ಅನ್ನೋ ಸಂದೇಶನ ನಾವು ನಮ್ಮ ಊರಿಂದ ಕಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಗೌಡ. ಬ್ಯುಸಿ ಶೆಡ್ಯೂಲ್ ಇತ್ತು. ಆ್ಯಕ್ಚುಲಿ ಸಂಜೀವ್ಗೆ ಕಾಲ್ ಮಾಡಿದಾಗ ಹಿ ವಾಸ್ ಇನ್ ಬಾಂಬೆ, ಮುಂಬೈ ಇದ್ದೀನಿ ಅಂತ ಹೇಳಿದರು. ಆದ್ರೂ ಸಂಜೀವ್ ಈಸ್ ಮೈ ಕ್ಲಾಸ್ಮೇಟ್, ಅಲಾಂಗ್ ವಿತ್ ಹಿ ಈಸ್ ಅನ್ ಎಜುಕೇಷನಿಸ್ಟ್. ಜೊತೆಗೆ ಇಲ್ಲಿ ವರ್ಧಮಾನ್ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ ಸಿರಾನಲ್ಲಿ ಬಾಲಾಜಿ ನಗರನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್. ಆ್ಯಕ್ಚುಲಿ ನಾನು
ನಾನು ಕೂಡ ಹೋಗಿದ್ದೀನಿ. ಅಷ್ಟು ಬ್ಯುಸಿ ಶೆಡ್ಯೂಲ್ ಇದ್ರೂ ನಮಗೆ ಟೈಮ್ ಸ್ಪೇರ್ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಫಾರ್ ದ ಎಪಿಸೋಡ್. ಆ್ಯಂಡ್ ಪ್ರೊಫೆಸರ್ ಬುರ್ಹಾನುದ್ದೀನ್ ಈಸ್ ಅ ರಿಟೈರ್ಡ್ ಪ್ರೊಫೆಸರ್. ರಿಟೈರ್ಡ್ ಆಗಿದ್ದಾರೆ ಆ್ಯಕ್ಚುಲಿ ಗೌರ್ಮೆಂಟ್ ಟರ್ಮಿನಾಲಜಿನಲ್ಲಿ, ಬಟ್ ಹಿ ಈಸ್ ವರ್ಕಿಂಗ್ ಇನ್ ಫ್ಯಾಕ್ಟ್ ಕಮ್ಯುನಿಟಿ ಸರ್ವಿಸಸಲ್ಲಿ ತೊಡಗಿದ್ದಾರೆ. ಸೊ ಹಿ ಈಸ್ ಮೈ ಫಾದರ್ ಆ್ಯಸ್ ವೆಲ್. ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಡಾಕ್ಟರ್ ಮಹೇಂದ್ರ ಕುಮಾರ್ ಗುರುಗಳು ನಮಗೆಲ್ಲರಿಗೂ. ಅವರು ಕೂಡ ವಿಶ್ವವಿದ್ಯಾಲಯ ಸಂಸ್ಥೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಕೂಡ ತೊಡಗಿದ್ದಾರೆ ಮತ್ತು ರಂಗನಾಥನ್ ಕಾಲೇಜಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ. ಎಸ್ಟರ್ಡೇ ಕೂಡ ಹಿ ವಾಸ್ ಆ್ಯಕ್ಚುಲಿ ಬ್ಯುಸಿ ರಕ್ಷಾಬಂಧನ್ ಟೈಮಲ್ಲಿ. ಹೋಗಿ ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ಬಂದು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳಿದ್ರಿ. ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಧನ್ಯವಾದ ಈ ಡಿಬೇಟ್ನಲ್ಲಿ ಪಾಲ್ಗೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.